ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿ ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಈ ವಾಕ್ಯ ಹೇಳೋದೇನಂತಂದ್ರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಫಿಲಿಪ್ಪಿಯವರಿಗೆ ಪೌಲನು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಬರೀತಾನೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತಂತಂದ್ರೆ, ಮೊದಲಾಗಿ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು ಅನ್ನೋದು ಗೊತ್ತಾಗಬೇಕು. ಆತನಲ್ಲಿ ಎಂಥ ಮನಸ್ಸಿತ್ತು ಅನ್ನೋದು ನಮಗೆ ಗೊತ್ತಾಗುವಾಗಲೇ ಆತನ ಮನಸ್ಸನ್ನು ನಾವು ಸಹ ಅಳವಡಿಸಿಕೊಂಡು ಜೀವಿಸೋದಕ್ಕೆ ನಮಗೆ ಸಾಧ್ಯ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥದ್ದು? ಆತನಲ್ಲಿದ್ದಂಥ ಮನಸ್ಸು ಎಂಥದ್ದು ಅಂತಂತಂದರೆ ಕ್ಷಮಿಸುವಂಥ ಮನಸ್ಸು. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಎಂಥ ಮನಸ್ಸು? ಆತನ ಮನಸ್ಸು ಕ್ಷಮಿಸುವಂತಹ ಮನಸ್ಸು. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಒಂದು ಕಾರ್ಯ ಚೆನ್ನಾಗಿ ತಿಳಿದಿದೆ. ಏನಂದ್ರೆ, ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹೊಡೆದು ತನ್ನನ್ನ ಬಾಧೆಗೊಳಪಡಿಸುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದುಕೊಂಡು ತನ್ನ ತಂದೆಯನ್ನು ನೋಡಿ ಪ್ರಾರ್ಥನೆ ಮಾಡ್ತಾರೆ. ಏನೆಂಬುದಾಗಿ? ತಂದೆಯೇ, ಇವರಿಗೆ ಕ್ಷಮಿಸು, ಇವರು ಮಾಡುವಂಥದ್ದೇನು ಎಂಬುದಾಗಿ ಇವರು ಅರಿಯರು ಅಂತ ಹೇಳಿ ಶಿಲುಬೆ ಮೇಲೆ ಅವರು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ಕಾಣುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನ ಶಿಲುಬೆಗೆ ಹೊಡೆದು ತೂಗು ಹಾಕುವಂಥವರಿಗೋಸ್ಕರವಾಗಿ ತಂದೆಯವರನ್ನ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡುವಂಥದ್ದನ್ನ ನಾವು ನೋಡುತ್ತೇವೆ. ಆಗ ಯೇಸು ಕ್ರಿಸ್ತನು ಅವರಿಗೋಸ್ಕರ ತಂದೆಯೇ ಇವರನ್ನ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡಿದ್ರು ಅಂದ್ರೆ ಅರ್ಥ ಏನು? ಅದಕ್ಕೆ ಅರ್ಥ ಏನು ಅಂತಂದ್ರೆ, ಯೇಸು ಕ್ರಿಸ್ತನು ಸ್ವತಃ ತಮ್ಮನ್ನ ಕ್ಷಮಿಸಿದ್ದಾನೆ ಅಂತ ಅರ್ಥ. ಈಗ ಒಂದು ವೇಳೆ ಇಬ್ರು ಅಣ್ಣ ತಮ್ಮಂದ್ರು ಇದಾರೆ ಅಂತ ಅನ್ಕೊಳ್ಳಿ. ಚಿಕ್ಕ ಹುಡುಗರು, ಅಣ್ಣ ತಮ್ಮನಿಗೆ ಹೊಡೆದ್ಬಿಟ್ಟ, ಅವನಿಗೆ ಗಾಯ ಆಗೋಯ್ತು. ಈಗ ತಂದೆ ಮನೆಗೆ ಬರ್ತಾರೆ. ತಂದೆಗೆ ಇನ್ನ ಗೊತ್ತಿಲ್ಲ ಈ ತರ ಹೊಡೆದ್ಬಿಟ್ಟಿದ್ದಾನೆ, ಅವನಿಗೆ ಗಾಯ ಆಗ್ಬಿಟ್ಟಿದೆ, ಏಟ್ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಒಂದ್ ವೇಳೆ ಆ ಏಟ್ ತಿಂದಂತ ತಮ್ಮ ತನ್ನ ಅಣ್ಣನ ಮೇಲೆ ತುಂಬಾ ಪ್ರೀತಿ ಇದ್ದು, ನಮ್ಮ ಅಣ್ಣ ನನಗೆ ಈ ತರ ಒಂದ್ ಏಟ್ ಹೊಡೆದ್ಬಿಟ್ಟ, ಸ್ವಲ್ಪ ಗಾಯ ಆಗ್ಬಿಡ್ತು, ನಾ ಅಪ್ಪ ನೋಡಿದ್ರೆ ನಮ್ಮ ಅಣ್ಣನ ಸುಮ್ಮನೆ ಬಿಡೋಲ್ಲ ಅಂತ ತನ್ನ ಅಣ್ಣನ ಮೇಲೆ ಒಂದ್ ವೇಳೆ ತನಗೆ ತುಂಬಾ ಪ್ರೀತಿ ಇದ್ರೆ, ಅವರಪ್ಪ ಮನೆಗೆ ಬಂದು ಈ ವಿಷಯ ಅವರಪ್ಪನ ಗೊತ್ತಾಗಿದ ತಕ್ಷಣ ತಮ್ಮ ಏನ್ ಮಾಡ್ತಾನೆ? ಅಪ್ಪ ಅಣ್ಣನಿಗೇನ್ ಮಾಡ್ಬೇಡಪ್ಪ, ಅಪ್ಪ ಅಣ್ಣನಿಗೇನ್ ಮಾಡ್ಬೇಡ ಬಿಡು, ಏನೋ ಒಂದು ಗಳಿಗೆ ಹೊಡೆದ, ಈ ತರ ಸ್ವಲ್ಪ ನನಗೆ ಏಟ್ ಆಗ್ಬಿಡ್ತು, ಏನ್ ಮಾಡ್ಬೇಡ ಬಿಡು ಅಂತ ಹೇಳ್ದ ಅಂತ ಅನ್ಕೊಳ್ಳಿ. ಹಂಗ ಹೇಳಿದಾಗ ಅರ್ಥ ಏನು? ಆಗ ಆ ತರ ಹೇಳ್ತಾನೆ ಅಂತಂತಂದ್ರೆ ಮೊದಲು ಅವನು ಅಣ್ಣನನ್ನ ಕ್ಷಮಿಸಿದಾನೆ ಅಂತ ಅರ್ಥ. ಅವನು ಅಣ್ಣನನ್ನ ಕ್ಷಮಿಸಿ ತನ್ನನ್ನ ಪ್ರೀತಿಸೋದ್ರಿಂದ ಅವನನ್ನ ಏನೋ ಮಾಡಿದಾಗ ಏಟಾಗೋಯ್ತು, ಇನ್ನು ನಮ್ಮ ಅಪ್ಪ ನಮ್ಮ ಅಣ್ಣನ ಹೊಡೆದ್ಬಿಡ್ತಾರಲ್ಲ, ಅವನಿಗೆ ಒದೆ ಬೀಳ್ಬಾರದು, ಅವನು ತಪ್ಪಿಸ್ಬೇಕಿದ್ರಿಂದ ಅಂತ ಅವನ ತಂದೆ ಹತ್ರ ಮಾತಾಡ್ತಾನೆ. ಅಪ್ಪ ಅವನಿಗೆ ಏನ್ ಮಾಡ್ಬೇಡ ಬಿಡು, ಅಣ್ಣನಿಗೆ ಏನ್ ಮಾಡ್ಬೇಡ ಬಿಡು ಅಂತ. ಆಗ ಅದಕ್ಕೆ ಅರ್ಥ ಮೊದಲು ಇವನು ಅವನನ್ನ ಕ್ಷಮಿಸಿರ್ತಾನೆ. ಆದ್ರೆ ಇವನನ್ನು ಕ್ಷಮಿಸಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ಅವರಪ್ಪ ಬರೋದನ್ನೇ ಕಾಯ್ತಾ ಇರ್ತಾನೆ. ಬರ್ಲಿರ ಅಪ್ಪ ಬರ್ಲಿರಿ, ಹೇಳ್ತೀನಿ ಇರು, ಮಾಡ್ತೀನಿ ಇರು ಅಂತ ಕಾಯ್ಕೊಂಡಿರ್ತಾನೆ. ಅವ್ನು ಸ್ವಲ್ಪ ಏಟಾಗಿದ್ರೆ ಇನ್ನೊಬ್ಬ ಜಾಸ್ತಿ ಅವನೇ ಕೆರ್ಕೊಂಡು ಇನ್ನೂ ಜಾಸ್ತಿ ಏಟ್ ಮಾಡ್ಕೊಂಡ್ಬಿಡ್ತಾನೆ. ಜಾಸ್ತಿ ಏಟ್ ಮಾಡ್ಕೊಂಡ್ಬಿಟ್ಟು ಅವರಪ್ಪ ಬರ್ಲಿ ಅಂತಾನೆ ಕಾಯ್ತಾ ಇರ್ತಾನೆ. ಬಂದಿದ ತಕ್ಷಣ ಅಪ್ಪ ನೋಡಪ್ಪ ಹೆಂಗ್ ಹೊಡ್ಬಿಟ್ಟ ನೋಡಪ್ಪ, ಗಾಯ ನೋಡಪ್ಪ ಹೆಂಗಾಗಿ ನೋಡಪ್ಪ ಅಂತ ಅಂದ್ಬಿಟ್ಟು ಅವ್ರ ಅಣ್ಣ ಇಷ್ಟು ಗಾಯ ಮಾಡಿದ್ರೆ ಇವನು ಇಷ್ಟುದ ಗಾಯ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಅವನೇ ಬೇಕು ಅಂತ ಕೆರ್ಕೊಂಡು. ಆಗ ಕ್ಷಮಿಸುವಂತ ಮನಸ್ಸಿದ್ರೆ ಅಪ್ಪ ಏನ್ ಮಾಡ್ಬೇಡ ಅಂತ ಕೇಳ್ತಾನೆ. ಆದ್ರೆ ಕ್ಷಮಿಸಿಲ್ಲ, ಇನ್ನ ಅವ್ನು ನನಗೆ ಮಾಡಿದಕ್ಕಿಂತ ಅವ್ನಿಗೆ ಇನ್ನ ಜಾಸ್ತಿ ಆಗಬೇಕು ಅನ್ನೋ ಮನಸ್ಸಿದ್ರೆ ಅವನೇ ಇನ್ನ ಗಾಯ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಏನು ಇಷ್ಟ ಆಗಿದ್ರು ಇಷ್ಟ ಆಗ್ಬಿಡ್ತು ಅನ್ನೋ ತರ ಅಪ್ಪ ಹತ್ರ ಹೇಳ್ಕೊಂಡು ಒದೆ ಬೀಳ್ಸೋ ಹಾಗೆ ಅವನು ಮಾಡ್ತಾನೆ. ಆಗ ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆಗೆ ಹೊಡೆದು ಬಾಧಪಡಿಸುವಂತವರಿಗೋಸ್ಕರವಾಗಿ ತಂದೆಯವರನ್ನು ಕ್ಷಮಿಸು, ಅವ್ರು ಮಾಡುವಂಥದ್ದು ಏನೆಂಬುದಾಗಿ ಅರಿಯರು ಅಂತ ಹೇಳಿದ್ರು ಅಂತಂದ್ರೆ, ಮೊದಲು ಇವ್ರಿಗೆ ಕ್ಷಮಿಸಿದ್ರು, ಇವರನ್ನ ಕ್ಷಮಿಸಿದ್ರಿಂದನೇ ಆನಂತರ ತಂದೆ ಹತ್ರ ಕೇಳಿದ್ರು, ತಂದೆ ಇವರನ್ನ ಕ್ಷಮಿಸು ಅಂತ ಹೇಳಿ. ಆಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನ ಹೊಡೆದು ಗಾಯಪಡಿಸಿ ಆ ಶಿಲುಬೆಯ ಪಾಡಿಗೆ ಒಪ್ಪಿಸಿ ಕೊಡುವಂತವರುಗಳನ್ನ ಕ್ಷಮಿಸುವಂತದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಅದು ಮಾತ್ರ ಅಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅತಿ ಮುಖ್ಯವಾದ ಶಿಷ್ಯನಾದ ಪೇತ್ರನನ್ನು ಸಹ ಅವರು ಕ್ಷಮಿಸಿದ್ರು. ನಮಗೆಲ್ಲ ಗೊತ್ತು ಏನಂದ್ರೆ, ಯೇಸು ಕ್ರಿಸ್ತನು ಹಿಡಿಯಲ್ಪಟ್ಟಂತ ಸಮಯದಲ್ಲಿ ಪೇತ್ರನು ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಿಕೊಂಡು ಆ ಮಹಾಯಾಜಕನ ಮನೆ ಹತ್ರಕ್ಕೆ ಹೋಗ್ತಾನೆ. ಅಂದ್ರೆ ಪೇತ್ರನಿಗೆ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇದೆ, ಆತನಿಗೆ ಏನಾಗುತ್ತೋ ಅನ್ನುವಂಥ ಒಂದು ಆತಂಕ ಇದೆ. ಒಂದ್ ವೇಳೆ ಉದಾಹರಣೆಗೆ ಎಲ್ಲೋ ಮನೆ ಹತ್ರ ಬಂದು ನಮ್ಮ ಮನೆಯವ್ರು ಯಾರನ್ನ ಪೊಲೀಸ್ ಅವರು ಹತ್ತಿಸ್ಕೊಂಡು ಜೀಪಲ್ಲಿ ಹೋಗ್ಬಿಟ್ರು ಅನ್ಕೊಳ್ಳಿ, ಇವಾಗ ಅವ್ರಿಗೆ ಏನ್ ಮಾಡ್ತಾರೋ ಸ್ಟೇಷನ್ ಕರ್ಕೊಂಡು ಹೋಗಿ ಅಂತ ಹೇಳಿ ನಾವು ಅವ್ರಿಗೆ ಗೊತ್ತಿಲ್ದಿರ ಹಿಂದೆಗಡೆ ಓಡಿ 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 ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಇಲ್ಲ ಹೊರಗಡೆ ನಿಂತ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಹೆಂಗಿರುತ್ತೆ, ಅದೇ ತರನೇ ಪೇತ್ರ ಮಾಡಿದ್ದು. ಅವ್ರನ್ನ ಕರ್ಕೊಂಡು ಹೋದಾಗ ಅವ್ರು ಕರ್ಕೊಂಡು ಹೋಗಿ ಏನ್ ಮಾಡ್ತಾರೋ
ಅನ್ನುವಂಥ ಒಂದು ಆತಂಕದಲ್ಲಿ ಅವನು ಹಾಗೆಯೇ ಹಿಂದೆಗಡೆ ಹೋದ, ಗೊತ್ತಿಲ್ಲದ ಇರ್ತಾರ. ಬೇರೆ ಒಂದು ಶಿಷ್ಯ ಕೂಡ ಇದ್ದ. ಕೊನೆಗೆ ಮಹಾಯಾಜಕನ ಮನೆ ಅಂಗಳಕ್ಕೆಲ್ಲ ಹೋದ. ಆದ್ರೆ ಅಲ್ಲಿರುವಂತ ಸಮಯದಲ್ಲಿ ಏನಾಗುತ್ತೆ, ಒಬ್ಬ ಕಾನ್ಸ್ಟೇಬಲ್ ಪೇತ್ರನನ್ನ ನೋಡ್ಬಿಡ್ತಾನೆ. ನೋಡ್ಬಿಟ್ಟೆ, ನೀನು ಕೂಡ ಇದ್ದವನು, ನಿನ್ನ ಹೊರಗಡೆ ಹಾಕ್ತೀನಿ ನೋಡು ಲಾಕಪ್ ಅಲ್ಲಿ ಅಂತಾನೆ. ಆಗೇನಾಗುತ್ತೆ, ಈ ಪೇತ್ರನಿಗೆ ಭಯ ಬರುತ್ತೆ. ಇಲ್ಲ ನಾನು ಯೇಸು ಕ್ರಿಸ್ತನ ಜೊತೆ ಇರಲಿಲ್ಲ, ಆತನ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ನನಗೂ ಅದರ ಸಂಬಂಧನೇ ಇಲ್ಲ ಅಂತೆಲ್ಲ ತಾನು ಹೇಳ್ಬಿಡ್ತಾನೆ. ಪೇತ್ರನು 3 ಸರಿ ಯೇಸು ಕ್ರಿಸ್ತನನ್ನ ನಾನು ಯಾರೆಂಬುದಾಗಿ ಅರಿಯನೆಂಬುದಾಗಿ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಪೇತ್ರನು ಶಿಷ್ಯಂದ್ರಗಳಲ್ಲಿ ಅತಿ ಮುಖ್ಯವಾದ ಒಂದು ಶಿಷ್ಯ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದಂಥ ಶಿಷ್ಯರುಗಳಲ್ಲಿ ಮೊದಲು ಬಂದಂಥ ಶಿಷ್ಯರುಗಳಲ್ಲಿ ಪೇತ್ರನು ಸಹ ಒಬ್ಬ. ಯೇಸು ಕ್ರಿಸ್ತನ ಅತಿ ಮುಖ್ಯವಾದ 3 ಶಿಷ್ಯರುಗಳಲ್ಲಿ ಪೇತ್ರ ಸಹ ಒಬ್ಬ. ಮತ್ತೆ ಯೇಸು ಕ್ರಿಸ್ತನು ಎಲ್ಲಾ ತರ ಅದ್ಭುತ ಮಾಡುವಾಗಲೂ, ಮಹತ್ಕಾರ್ಯಗಳು ಮಾಡುವಾಗಲೂ, ಉಪದೇಶಗಳು ಮಾಡುವಾಗಲೂ, ಆತನ ರೂಪಾಂತರ ಬೆಟ್ಟದ ಮೇಲೂ ಎಲ್ಲಾ ಸ್ಥಳಗಳಲ್ಲಿ ಪೇತ್ರನು ಸಹ ಜೊತೆಯಾಗಿ ಇರುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಮೊದಲು ನೀನ್ ದೇವರ ಕುಮಾರನಾಗಿರುವಂತ ಮೆಸ್ಸಿಯನು ಅಂತ ಹೇಳಿದ್ದೆ ಪೇತ್ರನು. ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನೆಂಬುದಾಗಿ ಸಭೆಗೆ ಅಸ್ಥಿವಾರವಾಗಿ ಹಾಕಲ್ಪಟ್ಟವನು ಪೇತ್ರನು. ಆದ್ರೆ ಇಷ್ಟೆಲ್ಲಾ ಕಾರ್ಯಗಳನ್ನ ಹೊಂದಿರುವಂತ ಪೇತ್ರನು ಯೇಸು ಕ್ರಿಸ್ತನನ್ನ ನಾನು ಯಾರು ಎಂಬುದಾಗಿ ಅರಿಯೇ ಅಂತ 3 ಸರಿ ಹೇಳಿಬಿಡುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಅತ್ಯಂತ ದೊಡ್ಡ ವೈಫಲ್ಯ ಪೇತ್ರನಿಂದ ಎದುರಾಯಿತು. ಯಾರಿಗೆ ಅಧಿಕವಾಗಿ ಕೊಡಲ್ಪಟ್ಟಿದೆಯೋ ಅವರಿಂದ ಅಧಿಕವಾಗಿ ನಿರೀಕ್ಷಿಸಲ್ಪಡುತ್ತೆ. ಪೇತ್ರನಿಗೆ ಅಧಿಕವಾಗಿ ಕೊಡಲ್ಪಟ್ಟಿತ್ತು, ಪೇತ್ರನಿಂದ ಅಧಿಕವಾಗಿ ನಿರೀಕ್ಷಿಸಲ್ಪಟ್ಟಿತ್ತು. ಆದರೆ ಪೇತ್ರ ತಪ್ಪಿ ಹೋದ. ಯೇಸು ಕ್ರಿಸ್ತನು ನನಗೆ ಯಾರಂತ ಗೊತ್ತೇ ಇಲ್ಲ ಅಂತ ಹೇಳ್ದ. ಒಂದು ಕಾಲದಲ್ಲಿ ಹೇಳ್ದ, ಏನಂತ ಹೇಳ್ದ, ನಾವು ನಿನಗೋಸ್ಕರ ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ನಮಗೇನ್ ಸಿಗುತ್ತೆ ಅಂತ ಹೇಳ್ದ. ಅವನು ಎಲ್ಲವನ್ನು ಬಿಟ್ಟು ಬಂದಿದ್ದು ನಿಜ, ಅದನ್ನ ಕೇಳ್ದ. ನೀನು ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರೋದು ತುಂಬಾ ಕಷ್ಟ ಅಂತ ಹೇಳ್ತಾ ಇದೆಯಲ್ಲ, ಆದ್ರೆ ನಾವು ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ನಮಗೇನ್ ಸಿಗುತ್ತೆ ಅಂತ ಕೇಳ್ದ. ಆದ್ರೆ ಇನ್ನೊಂದು ಕಾಲದಲ್ಲಿ ಆತನು ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಆದ್ರೆ ಈ ರೀತಿ ಒಂದು ಕಾರ್ಯ ನಡೀತು. ಆದ್ರೆ ಇದಾದ್ಮೇಲೆ ಏನಾಯ್ತು, ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಹೊಂದಿದ್ರು, ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ಕೆಲವರಿಗೆ ಅವರು ಕಾಣಿಸ್ಕೊಂಡ್ರು. ಅದರಲ್ಲಿ ಪೇತ್ರನು ಸಹ ಒಬ್ಬ. 11 ಜನ ಶಿಷ್ಯರುಗಳು ಒಟ್ಟಾಗಿರುವಾಗ ಅವರು ಎಲ್ಲರಿಗೂ ಬಂದು ಕಾಣಿಸ್ಕೊಳ್ತಾರೆ. ಆದ್ರೆ ಎಲ್ಲಾ ಶಿಷ್ಯರಿಗೂ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆನೆ ಪೇತ್ರನಿಗೆ ಒಬ್ಬನಾಗಿ ಯೇಸು ಕ್ರಿಸ್ತನು ಕಾಣಿಸ್ಕೊಂಡ್ರು. ಅವ್ರ ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ಮಗ್ದಲದ ಮರಿಗಳಿಗೆ ಕಾಣಿಸ್ಕೊಳ್ತಾರೆ, ಬೇರೆ ಕೆಲವು ಸ್ತ್ರೀಯರಿಗೆ ಕಾಣಿಸ್ಕೊಳ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಎಲ್ಲಾ ಶಿಷ್ಯರಿಗೆ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆ ಪೇತ್ರನಿಗೂ ಸಹ ಅವರು ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾರೆ. ಕಾರಣ ಯೇಸು ಕ್ರಿಸ್ತನು ತನ್ನನ್ನ ಕ್ಷಮಿಸಿದರು. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 24ನೇ ಅಧ್ಯಾಯ ವಾಕ್ಯಗಳು 32ರಿಂದ 34ರವರೆಗೂ ನಾವು ಓದಿ ನೋಡೋಣ. ಆಗ ಅವರು ಒಬ್ಬರಿಗೊಬ್ಬರು ಆತನ ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ ಎಂದು ಹೇಳಿಕೊಂಡು ಅದೇ ಗಳಿಗೆಯಲ್ಲಿ ಎದ್ದು ಯೆರೂಸಲೇಮಿಗೆ ಹಿಂತಿರುಗಿ ಹೋದರು. ಇಲ್ಲಿ ಇಬ್ಬರು ಶಿಷ್ಯಂದರು ಎಮ್ಮಾಹು ಅನ್ನೋ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗುವಾಗ ಯೇಸು ಕ್ರಿಸ್ತನ ಒಟ್ಟಿಗೆ ಸಂಚರಿಸ್ತಾರೆ. ಕಡೆಗೆ ಅವರಿಗೆ ರೊಟ್ಟಿಯನ್ನು ಮುರಿದು ಕೊಡೋ ಸಮಯದಲ್ಲಿ ಆತನ ಯೇಸು ಕ್ರಿಸ್ತನೇ ಅನ್ನೋದನ್ನ ಅವ್ರು ಕಂಡುಕೊಳ್ತಾರೆ. ಅದಾದ ನಂತರ ಅವರಿಬ್ರು ಏನ್ ಮಾಡ್ತಾರೆ, ಆತ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾಗ ನಮ್ಮ ಮನಸ್ಸು ಕುದಿಯುತ್ತಲ್ವಾ, ಈ ಒಂದು ಸುದ್ದಿಯನ್ನ ನಾವು ಬೇರೆ ಶಿಷ್ಯರಿಗೆ ತಲುಪಿಸ್ಬೇಕು, ನಡಿ ಈಗಲೇ ನಾವು ಯೆರೂಸಲೇಮಿಗೆ ಹೋಗೋಣ ಅಂತ ಹೇಳಿ ಆ ಇಬ್ಬರು ಶಿಷ್ಯರು ಎಮ್ಮಾಹುವಿನಿಂದ ಏನ್ ಮಾಡ್ತಾರೆ, ಮತ್ತೆ ಹಿಂತಿರುಗಿ ಯೆರೂಸಲೇಮಿನ ಕಡೆಗೆ ಅವರು ಬಂದ್ಬಿಡ್ತಾರೆ. ಮತ್ತೆ ಆ ರೀತಿ ಅವರು ಬಂದ ನಂತರ ಏನಾಗುತ್ತೆ, ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡ ಇದ್ದವರು ಒಟ್ಟಾಗಿ ಕೂಡಿಕೊಂಡಿದ್ದು, ಅಲ್ಲಿ ಆಗಾಗಲೇ 11 ಜನ ಶಿಷ್ಯರು ಇರ್ತಾರೆ, ಬೇರೆ ಕೆಲವರೆಲ್ಲ ಸಹ ಅವ್ರ ಜೊತೆಯಲ್ಲೇ ಇರ್ತಾರೆ. ಅವರೆಲ್ಲ ಒಟ್ಟಾಗಿದ್ದು ಸ್ವಾಮಿ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಎಂದು ಹೇಳುತ್ತಿದ್ದರು. ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಇವ್ರು ಹೋದಾಗ ಏನ್ ಮಾತಾಡ್ತಾ ಇದ್ದಾರೆ, ಸ್ವಾಮಿ ಎದ್ದದ್ದು ನಿಜ, ಯೇಸು ಕ್ರಿಸ್ತನ ಜೀವನದ ಎದ್ದದ್ದು ನಿಜ, ಆತನು ಸೀಮೋನನಿಗೆ ಕಾಣಿಸಿಕೊಂಡನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರಿಗಿನ್ನ ಕಾಣಿಸ್ಕೊಂಡಿಲ್ಲ, ಅಂದ್ರೆ ಅಲ್ಲಿ ಇದ್ದಂಥವ್ರಿಗೆಲ್ಲ ಇನ್ನ ಕಾಣಿಸ್ಕೊಂಡಿಲ್ಲ, ಆದ್ರೆ ಸೀಮೋನನಿಗೆ ಕಾಣಿಸ್ಕೊಂಡಿದ್ದಾರೆ. ಸೀಮೋನನ್ ಅಂದ್ರೆ ಯಾರು, ಪೇತ್ರನಿಗೆ ಅವರು ಕಾಣಿಸ್ಕೊಂಡಿದ್ದಾರೆ. ಎಲ್ಲಾ ಶಿಷ್ಯನಿಗೆ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆನೆ ಯೇಸು ಕ್ರಿಸ್ತನು ಪೇತ್ರನಿಗೆ ಪ್ರತ್ಯೇಕವಾಗಿ ಕಾಣಿಸ್ಕೊಂಡ್ರು. ಆದ್ರೆ ಇದೇ ಪೇತ್ರ ಸ್ವಲ್ಪ ಕಾಲಕ್ಕೆ ಮುಂಚೆ ಈ ಯೇಸು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ 3 ಸರಿ ಹೇಳ್ಬಿಟ್ಟ.
ಆದ್ರೆ ಅದೇ ಪೇತ್ರನಿಗೆ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನು ಕಾಣಿಸಿಕೊಳ್ಳುವುದನ್ನ ನಾವು ಕಾಣ್ತೇವೆ. ಕಾರಣ ಏನು? ಕಾರಣ ಪೇತ್ರನನ್ನ ಆತನು ಕ್ಷಮಿಸಿದನು. ತನ್ನನ್ನ ಕ್ಷಮಿಸಿದ್ರಿಂದ, ತನ್ನನ್ನು ಪ್ರೀತಿಸಿ ಆತನಿಗೆ ಕಾಣಿಸಿಕೊಳ್ಳುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಮತ್ತೆ ಪೇತ್ರನ್ ಮಾತ್ರ ಅಲ್ದರ ಬೇರೆ ಎಲ್ಲಾ ಶಿಷ್ಯರನ್ನು ಸಹ ಅವರು ಕ್ಷಮಿಸಿದ್ರು. ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಹಿಡಿಯಲ್ಪಟ್ಟಂತ ಸಮಯದಲ್ಲಿ ಎಲ್ಲರೂ ಸಹ ಓಡಿ ಹೋದ್ರು. ಒಬ್ಬನೇ ಸಹ ಇರಲಿಲ್ಲ, ಎಲ್ಲ ಓಡಿ ಹೋದ್ರು. ಆದ್ರೆ ಸ್ವಲ್ಪ ಸಮಯಕ್ಕೆ ಮುಂಚೆ ಊಟ ಮಾಡುವಾಗ ಎಲ್ಲ ಏನ್ ಹೇಳ್ತಾ ಇದ್ರು? ನಿಮಗೋಸ್ಕರ ನಾವು ಪ್ರಾಣವನ್ನು ಬೇಕಾದ್ರೂ ಕೊಡ್ತೀವಿ ಅಂತ ಪೇತ್ರ ಹೇಳ್ದ. ಪೇತ್ರನ ಜೊತೆಲಿ ಎಲ್ಲಾ ಶಿಷ್ಯಂದ್ರು ಅದೇ ರೀತಿಯಾಗಿ ಹೇಳಿದ್ರು. ಆದ್ರೆ ಸ್ವಲ್ಪ ಸಮಯಕ್ಕೆ ಮುಂಚೆ ಆ ರೀತಿಯಾಗಿ ಹೇಳಿದಂತ ಶಿಷ್ಯಂದ್ರು ಎಲ್ಲರೂ ಸಹ ಒಬ್ಬೊಬ್ಬರನ್ನೊಂದು ದಿಕ್ಕಿನ ಕಡೆಗೆ ಓಡಿ ಹೋದ್ರು. ಆದ್ರೆ ಯೇಸು ಕ್ರಿಸ್ತನು ಅವರೆಲ್ಲರೂ ಒಟ್ಟಾಗಿರುವಾಗ ಅವರಿಗೆ ಕಾಣಿಸಿಕೊಂಡು ನಿಮ್ಮೆಲ್ಲರಿಗೂ ಸಮಾಧಾನವಾಗಲಿ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಎಲ್ಲಾ ಶಿಷ್ಯರನ್ನ ಕ್ಷಮಿಸಿ ನಾನು ಜೀವಂತವಾಗಿದ್ದೇನೆ ಅನ್ನೋದನ್ನ ಅವರಿಗೆ ತೋರಿಸಿಕೊಟ್ರು. ಅದು ಮಾತ್ರ ಅಲ್ಲದ ಯೇಸು ಕ್ರಿಸ್ತನು ಸಮಾರ್ಯ ಪಟ್ಟಣದವರನ್ನು ಕ್ಷಮಿಸುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ ವಾಕ್ಯಗಳು 51ರಿಂದ 56ರವರೆಗೆ ನಾವು ಓದಿ ನೋಡೋಣ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತನನ್ನು ಕಳುಹಿಸಿದನು. ಇವರು ಹೊರಟು ಆತನಿಗೆ ಬೇಕಾದದ್ದನ್ನ ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನನಗೆ ಮನಸ್ಸುಂಟು ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಇಲ್ಲಿ ಏನಾಗುತ್ತೆ, ಯೇಸು ಕ್ರಿಸ್ತನು ಯೆರೂಸಲೇಮಿನ ಕಡೆಗೆ ಹೋಗ್ಬೇಕಂತ ಹೋಗ್ತಾ ಇರ್ತಾರೆ. ಅವರು ಹೋಗ್ತಾ ಇರೋ ಸಮಯದಲ್ಲಿ ಮಧ್ಯದಲ್ಲಿ ಸಮಾರ್ಯ ಬರುತ್ತೆ. ಮೇಲ್ಗಡೆ ಗಲಿಲಾಯ, ಮಧ್ಯದಲ್ಲಿ ಸಮಾರ್ಯ, ಈ ಕಡೆ ಯೂದಾಯ. ಈ ಯೂದಾಯದಲ್ಲಿ ಯೆರೂಸಲೇಮ್ ಪಟ್ಟಣ ಇರೋದು. ಗಲಿಲಾಯದಿಂದ ಪ್ರಯಾಣ ಮಾಡಿಕೊಂಡು ಯೆರೂಸಲೇಮ್ ಕಡೆಗೆ ಯೂದಾಯಕ್ಕೆ ಬರ್ತಾ ಇರ್ತಾರೆ. ಬರುವಾಗ ದಾರಿ ಮಧ್ಯದಲ್ಲಿ ಸಮಾರ್ಯ ಸಿಗುತ್ತೆ. ಆಗ ದಾರಿ ಮಧ್ಯದಲ್ಲಿ ಸಮಾರ್ಯ ಸಿಗುವಾಗ ಅವ್ರೇನ್ ಮಾಡ್ತಾರೆ, ತಮ್ಮ ಶಿಷ್ಯಂದ್ರನ್ನ ಒಂದು ಹಳ್ಳಿ ಹತ್ರ ಕಳಿಸ್ತಾರೆ. ಆ ಹಳ್ಳಿಯಲ್ಲಿ ಊಟವನ್ನು ತಗೊಳ್ಳೋದಕ್ಕೋ ಬೇರೆ ಏನಕ್ಕೋ ಅವ್ರು ಕಳಿಸ್ತಾರೆ. ಕಳಿಸುವಾಗ ಏನ್ ಮಾಡ್ತಾರೆ, ಆ ಹಳ್ಳಿಯ ಜನಗಳು ಯೇಸು ಕ್ರಿಸ್ತನ ಶಿಷ್ಯಂದ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ನೀವು ಯೆರೂಸಲೇಮ್ಗೆ ಹೋಗ್ಬೇಕಾಗಿರೋರು, ನಿಮ್ಮನ್ನ ಇಲ್ಲಿ ಬರೋದಕ್ಕೆ ನಾವು ಬಿಡೋದಿಲ್ಲ, ಬೇಡ, ನೀವು ಬರಬೇಡಿ, ಬೇಡ, ಹೋಗಿ ಹಂಗೆ ಹೋಗಿ ಮುಂದೆ ಹೋಗಿ ಅಂತ ಅವ್ರನ್ನ ತಡೆದು ಬಿಡ್ತಾರೆ. ಆಗ ಯಾಕೋಬನಿಗೆ, ಯೋಹಾನನಿಗೆ ತುಂಬಾ ಕೋಪ ಬರುತ್ತೆ. ನಾವು ಏನು ಹಳ್ಳಿಗೆ ಬರ್ತೀವಿ ಅಂತಂತಂದ್ರೆ ಬರಬೇಡಿ, ನೀವು ಹೋಗಿ ಹಂಗೆ ಮುಂದೆ ಹೋಗಿ ಅಂತ ಇದಾರಲ್ಲ ಅಂತ ಅವ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಅವ್ರ ಹಿಂದೆ ಕಡೆಯಲ್ಲ ಬಹುಶಃ ಬರ್ತಾ ಇರ್ತಾರೆ. ಅವರನ್ನ ನೋಡಿ ಒಂದು ಮಾತು ಕೇಳಿದ್ರೆ, ಸ್ವಾಮಿ, ಈ ಜನಗಳು ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದಾರೆ, ಏನ್ ಹೇಳ್ತೇನೆ ನೀನು? ಬೆಂಕಿ ಬಿದ್ದು ಇವ್ರನ್ನೆಲ್ಲ ದಹಿಸ್ಬಿಡ್ಲಿ ಅಂತ ಹೇಳೋಣ ನಾವು ಅಂತಂದ್ಬಿಟ್ಟು ಇವ್ರಿಗೆ ಪ್ರಶ್ನೆ ಕೇಳ್ತಾರೆ. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಇವರನ್ನ ಗದರಿಸ್ತಾರೆ. ಗದರಿಸ್ಬಿಟ್ಟು ನಡೀರಿ ಹೋಗೋಣ ಬೇರೆ ಹಳ್ಳಿಗೆ, ಇವ್ರು ಸೇರಿಸ್ಕೊಂಡಿಲ್ಲ ಅಂದ್ರೆ ಇನ್ನೊಂದು ಹಳ್ಳಿ, ಆಯ್ತು ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಇವರು ಈ ಮಾತೇನಕ್ಕೆ ಹೇಳಿದ್ರು, ಆಕಾಶದ ಬೆಂಕಿ ಬಂದು ಇವನ್ನೆಲ್ಲ ಸುಟ್ಬಿಡ್ಲಿ ಅಂತ ಹೇಳೋಣ ಅಂತ ಯಾಕೆ ಕೇಳಿದ್ರು ಅಂತಂದ್ರೆ, ಒಂದು ಕಾಲದಲ್ಲಿ ಎಲಿಯನ ಜೀವಿತದಲ್ಲಿ ಇದೇ ತರ ಒಂದು ಘಟನೆ ನಡೆದಿರುತ್ತೆ. ಎಲಿಯ ಹೋಗಿ ಬೆಟ್ಟದ ಮೇಲೆ ಕುತ್ಕೊಂಡಿರ್ತಾನೆ, ಸೈನಿಕರುಗಳು ತನ್ನನ್ನ ಹಿಡಿಯೋದಕ್ಕೆ ಅಂತ ಬರ್ತಾರೆ. ಆಗ ಎಲಿಯ, ನಾನು ದೇವ ಮನುಷ್ಯನಾಗಿದ್ರೆ ನಿಮ್ಮ ಮೇಲೆ ಬೆಂಕಿ ಬಂದು ನಿಮ್ಮನ್ನೆಲ್ಲ ಸುಟ್ಟಾಕ್ಬಿಡ್ಲಿ ಅಂತ ಹೇಳಿ ಅವರೆಲ್ಲ ಬೆಂಕಿನ ಸುಟ್ಟೋಗ್ತಾರೆ. 2 ಸರಿ ಅದೇ ತರ ಆಗುತ್ತೆ. 3ನೇ ಸರಿ ಬಂದಂತ ಆ ಒಂದು ಅಧಿಕಾರಿ ತನ್ನ ಸೈನಿಕರೆಲ್ಲರೂ ಆ ಬೆಟ್ಟದ ಬುಡದಲ್ಲಿ ಅಡ್ಡ ಬೀಳ್ತಾರೆ. ಅಡ್ಡ ಬಿದ್ಬಿಟ್ಟು ಎಲಿಯನಿಗೆ ಅವರು ಕೇಳ್ಕೊಳ್ತಾರೆ, ಇದಕ್ ಮುಂಚೆ ಬಂದವ್ರನ್ನ ಬೆಂಕಿ ಸುಟ್ಟಾಕ್ಬಿಡ್ತು, ಆತರ ನಮ್ಮನ್ನ ಬೆಂಕಿ ಸುಟ್ಟಾಕ್ಬಿಡೋದು ಬೇಡ, ಎಲಿಯ ನಮ್ಮ ಪ್ರಾಣಿಗಳನ್ನ ಅಂಬುಲ್ಯ ಅಂತ ಅನ್ಕೋ, ನಿಮ್ನ ಜೊತೆ ಬರ್ಬೇಕು ಅಂತ ಕೇಳ್ಕೊಳ್ತಾರೆ. ಈ ಕಡೆ ಇವ್ರಿಗೆ ಎಂತ ಪರಿಸ್ಥಿತಿ ಅಂದ್ರೆ, ಎಲಿಯನ ಹತ್ರಕ್ಕೆ ಹೋದ್ರೆ ಬೆಂಕಿ ಸುಟ್ಟಾಗುತ್ತೆ, ನಾನು ಹೋಗೋದಿಲ್ಲ ಅಂತಂದ್ರೆ ರಾಜ ಸುಟ್ಟಾಕ್ತಾನೆ. ಆಗ ಇವ್ರು ಹೋಗ್ಲೇಬೇಕಾದ್ರೆ ಪರಿಸ್ಥಿತಿ. ಆಗ ದೇವ್ರೇನ್ ಮಾಡ್ತಾರೆ, ಎಲಿಯನ್ಗೆ ಹೇಳ್ತಾರೆ, ನೀನು ಹೋಗು ಅವನ ಜೊತೆ ಅಂತ. ಆಗ ಏನಕ್ಕೆ ಎಲಿಯನ ಕಾಲದಲ್ಲಿ ಅಂತ ಒಂದು ಘಟನೆ ಆಯ್ತು ಅಂತಂತಂದ್ರೆ, ಎಲಿಯನನ್ನ ಕರ್ಕೊಂಡ್ಬರ್ಬೇಕಂತ ಹೇಳಿ ಕಳಿಸಿದ್ದು ಒಂದು ರಾಜ. ಆ ರಾಜ ಎಂತವನು ಅಂತಂದ್ರೆ, ಯೆಹೋವ ದೇವರಿಗೆ ಭಯಪಡೋ ರಾಜ ಅಲ್ಲ. ತನ್ನ ತಂದೆ ತಾಯಿದ್ರು ತನ್ನ ಪೂರ್ವಿಕರನ್ನ ಹಿಂಬಾಲಿಸಿ ಅವರು ದೇವರ ಭಕ್ತಿಯಿಂದ ತಪ್ಪಿ ಹೋಗಿದ್ರು. ದೇವರನ್ನ ಬಿಟ್ಟಾಗಲಿ ಬೇರೆಯವರನ್ನ ಅವ್ರು ಸೇವಿಸ್ತಾ ಇದ್ರು. ಆದ್ರೆ ಅಂತ ಸಮಯದಲ್ಲಿ ಎಲಿಯ, ಇಸ್ರಾಯೇಲರಲ್ಲಿ ದೇವರಿಲ್ಲ ಅಂತ ಅನ್ಕೊಂಡಿದ್ದೀರಾ, ನೀನ್ ಹತ್ತಿರಂತ ಮಂಚದಿಂದ ಇಳಿಯೋದಿಲ್ಲ ಅಂತ ದೇವರು ಹೇಳ್ತಾರೆ ಅಂತ ಹೇಳಿ ಕಳಿಸು ಅಂತ ಅವ್ರಿಗೆ ಹೇಳಿ ಕಳಿಸೋದನ್ನ ನಾವು ಕಾಣ್ತೀವಿ. ಆಗ ಆ ರೀತಿಯಾಗಿ ಹೇಳಿದ್ರಿಂದ ಆ ರಾಜ ಏನ್ ಮಾಡ್ತಾರೆ, ಎಲಿಯನನ್ನು ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಅಂದ್ರೆ ನನ್ನನ್ನೇ ಸತ್ತೋಗ್ತಿ ಅಂತ ಹೇಳ್ತಾ ಇದ್ದಾನೆ ಎಲಿಯ, ಕರ್ಕೊಂಬ ಅವನ್ನ
ಅಂತ ಅಂದ್ಬಿಟ್ಟು ಕಳಿಸಿರ್ತಾರೆ. ಆಗ ದೇವ್ರು ಏನಕ್ಕೆ ಆತರ ಕ್ರಿಯೆ ಮಾಡಿದ್ರು ಅಂತಂತಂದ್ರೆ, ಆ ರಾಜನಿಗೂ ಅವನ ಜೊತೆಲಿ ಇರುವಂತವರಿಗೂ ಯೆಹೋವ ದೇವರು ಎಂತ ಶಕ್ತನು ಅನ್ನೋದು ಅರ್ಥ ಆಗಬೇಕು. ತಾನು ಜೀವಿಸುವ ದೇವರು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ತನ್ನ ಕುರಿತಾದ ಭಯ ಆ ರಾಜನಿಗೂ ತನ್ನ ಪರಿವಾರದವರಿಗೂ ಬರಬೇಕು. ಅವರು ತಮ್ಮ ಕಡೆಗೆ ತಿರುಗಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ ಆ ರೀತಿ ಕಾರ್ಯವನ್ನು ದೇವರು ಮಾಡ್ತಾರೆ. ಆದ್ರೆ ಇಲ್ಲಿ ಅದನ್ನೇ ನೆನೆಸ್ಕೊಂಡು ಈ ಯಾಕೋಬ ಮತ್ತೆ ಯೋಹಾನ ಏನ್ ಮಾಡ್ತಾರೆ, ಇವರೆಲ್ಲರ ಮೇಲೆ ಬೆಂಕಿ ಬಂದು ಎಲ್ಲ ಸುಟ್ಟಾಕ್ಬಿಡ್ಲಿ ಅಂತ ಹೇಳೋಣ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನ ಅವರನ್ನು ಗದರಿಸಿ ಮುಂದೆ ಕರ್ಕೊಂಡು ಹೋಗುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಆ ಜನಗಳು ಮಾಡಿದ್ದು ಯೇಸು ಕ್ರಿಸ್ತನಿಗೆ ಒಂಥರ ಅಪಮಾನ. ಯೇಸು ಕ್ರಿಸ್ತನ್ ಬಂದ್ರೆ ಸಾಕು ಅಂತ ಜನಗಳು ಕಾಯ್ತಾ ಇದ್ರು. ಯಾವ್ದಾದ್ರು ಊರಲ್ಲಿ ಹೋಗಿ ಅವ್ರು ಸೇವೆ ಮಾಡ್ತಾ ಇದ್ರೆ ಅಲ್ಲಿಂದ ನಾನು ಬೇರೆ ಊರಿಗೆ ಹೋಗ್ತೀನಿ ಅಂದ್ರೂ ಕೂಡ ಆ ಜನಗಳು ಬೇಡ ಇಲ್ಲೇ ಇರು ಅಂತ ಕೇಳ್ಕೊಳ್ತಾ ಇದ್ರು. ಹಿಂಗೆಲ್ಲ ಇದ್ದಂತ ಸಂದರ್ಭದಲ್ಲಿ ನಾನು ಬರ್ತೀನಿ ಅಂದ್ರೂ ಕೂಡ ಬೇಡ ಬೇಡ ಮುಂದೆ ಹೋಗು ಅಂತ ಕಳಿಸ್ತಾ ಇದ್ದಾರೆ. ಆಗ ಆ ಜನಗಳು ಆತನಿಗೆ ಅಪಮಾನ ಮಾಡಿದ್ರು, ಅವಮಾನ ಮಾಡಿದ್ರು. ಯಾಕೋಬ ಯೋಹಾನರಿಗೆ ತಡ್ಕೊಳಕ್ ಆಗ್ಲಿಲ್ಲ. ಬೆಂಕಿಯಿಂದ ಸುಟ್ಟಾಕೋಬೇಕನ್ನೋ ಕೋಪ ಬಂತು. ಹೀಗಾಗಿ ಯೇಸು ಕ್ರಿಸ್ತನಿಗೆ ಎಷ್ಟು ಕೋಪ ಬಂದಿರಬಾರ್ದು. ಒಂದ್ ವೇಳೆ ಅವ್ರ ಕೋಪ ಮಾಡ್ಕೊಳಂಗಿದ್ರೆ ನಮ್ಗೆ ಬರಬೇಡ ಅಂತ ಹೇಳ್ತೀರಾ ನೀವು ಅಂತ ಅಂದ್ಬಿಟ್ಟು ಏನ್ ಬೇಕಾದ್ರೂ ಅವ್ರು ಮಾಡ್ಬೋದಾಗಿತ್ತು. ಅವ್ರಿಗೇನು ಎಲೆಯಿಂತರ ಬೆಂಕಿ ಸುರಿಸಿ ಇವನ್ನೆಲ್ಲ ಭಸ್ಮ ಮಾಡೋದಕ್ಕೆ ಏನು ಶಕ್ತಿ ಇಲ್ವಾ? ಖಂಡಿತವಾಗ್ಲೂ ಶಕ್ತಿ ಇತ್ತು. ಆದ್ರೆ ಅವ್ರೇನ್ ಮಾಡಿದ್ರು ಅಂತಂದ್ರೆ ಆ ಜನಗಳನ್ನ ಕ್ಷಮಿಸಿದ್ರು. ಅವರನ್ನ ಅಳಿಸೋದ್ರಲ್ಲಿ ಅವ್ರಿಗೆ ಇಷ್ಟ ಇರಲಿಲ್ಲ. ಅವರಿಗೆ ಮಾಡಿದಂಥದ್ದನ್ನ ಕ್ಷಮಿಸಿ ಶಿಷ್ಯನನ್ನು ಗದರಿಸಿ ನಡೆದ ಮುಂದೆ ಹೋಗೋಣ ಬೇರೆಯವ್ರಿಗೆ ಅಂತ ಕರ್ಕೊಂಡು ಹೋಗ್ಬಿಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಆತನು ಈ ಸಮಾರ್ಯ ಹಳ್ಳಿಯ ಜನಗಳನ್ನು ಸಹ ಕ್ಷಮಿಸುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಈ ರೀತಿ ಯೇಸು ಕ್ರಿಸ್ತನು ಕ್ಷಮೆಯಿಂದ ಕೂಡಿದವರಾಗಿ ಅವರಿದ್ರು. ತನ್ನನ್ನು ಶಿಲುಬೆಯಲ್ಲಿ ಮಳೆಗಳಿಂದ ಹೊಡೆದು ಜಡಿಯುವುದಕ್ಕೆ ಹಾಕಿದಂಥವರುಗಳನ್ನು ಅವರು ಕ್ಷಮಿಸಿದ್ರು. ಪೇತ್ರನನ್ನು ಕ್ಷಮಿಸಿದ್ರು, ಬೇರೆ ಶಿಷ್ಯನನ್ನು ಕ್ಷಮಿಸಿದ್ರು, ಸಮಾರ್ಯ ಊರಿನವರನ್ನು ಸಹ ಅವರು ಕ್ಷಮಿಸಿದ್ರು. ಅವರು ಈ ಲೋಕದಲ್ಲಿರುವಾಗ ಕ್ಷಮೆಯಿಂದ ಕೂಡಿದವರುಗಳಾಗಿ ಅವರು ಜೀವಿಸುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಹಲ್ಲೆಲೂಯಾ. ಆಗ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಎಂಥದ್ದು? ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಕ್ಷಮೆಯಿಂದ ಕೂಡಿದಂತಹ ಮನಸ್ಸು. ಹಲ್ಲೆಲೂಯಾ. ಆತನು ಕ್ಷಮಿಸಿದ್ದು ಮಾತ್ರವಲ್ಲ, ಕ್ಷಮಿಸಬೇಕು ಅನ್ನೋದನ್ನ ಅವ್ರು ಬೋಧನೆ ಕೂಡ ಮಾಡಿದ್ರು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಹಲ್ಲೆಲೂಯಾ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಕೊಟ್ಟಂತ ಪರಲೋಕ ಪ್ರಾರ್ಥನೆ. ಈ ಒಂದು ಪರಲೋಕ ಪ್ರಾರ್ಥನೆಯನ್ನ ಅನೇಕರು ಬಾಯಿಪಾಠ ಮಾಡಿರ್ತಾರೆ. ಅನೇಕ ಸಭೆಗಳಲ್ಲಿ ಈ ಒಂದು ಪರಲೋಕ ಪ್ರಾರ್ಥನೆಯನ್ನ ಕಡೆಯಲ್ಲಿ ಎಲ್ಲರೂ ಬಾಯಿಪಾಠವಾಗಿ ಹೇಳುವಂತ ಒಂದು ವಾಡಿಕೆಯನ್ನು ಸಹ ಇಟ್ಕೊಂಡಿರ್ತಾರೆ. ಆ ಒಂದು ಮುಖ್ಯವಾದ ಪ್ರಾರ್ಥನೆಯಲ್ಲಿ ಅವ್ರು ಹೇಳುವಂತ ಒಂದು ಕಾರ್ಯ ಏನಂದ್ರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ಅಂತ ಅವರು ಪ್ರಾರ್ಥನೆ ಹೇಳಿಕೊಡುವಂಥದ್ದನ್ನ ನಾವು ಕಾಣ್ತೀವಿ. ಆಗ ಇಲ್ಲಿ ನಾವು ತಪ್ಪು ಮಾಡಿದವರನ್ನ ಕ್ಷಮಿಸಬೇಕು ಅನ್ನೋದನ್ನ ಅವ್ರ ಪ್ರಾರ್ಥನೆ ಮುಖಾಂತರ ನಮಗೆ ತೋರಿಸುವಂಥದ್ದನ್ನ ನಾವು ನೋಡ್ತೇವೆ. 14-15 ವಾಕ್ಯಗಳನ್ನ ನಾವು ಓದಿ ನೋಡಿದರೆ ಆ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಆದರೆ ನೀವು ಬೇರೆಯವ್ರನ್ನ ಕ್ಷಮಿಸಿದ್ರೆ ಪರಲೋಕದ ತಂದೆ ನಿಮ್ಮನ್ನು ಕ್ಷಮಿಸ್ತಾರೆ. ನೀವು ಕ್ಷಮಿಸಿಲ್ಲ ಅಂದ್ರೆ ಆತನು ನಿಮ್ಮನ್ನು ಸಹ ಕ್ಷಮಿಸುವುದಿಲ್ಲ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದಿರ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ ವಾಕ್ಯಗಳು 21-22 ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 770 ಸಾರಿ ಎಂದು ನನಗೆ ಹೇಳುತ್ತೇನೆ. ಇಲ್ಲಿ ಪೇತ್ರ ಯೇಸು ಕ್ರಿಸ್ತನ ಹತ್ರ ಬಂದು ಒಂದು ಮಾತು ಕೇಳ್ತಾರೆ. ಏನಂದ್ರೆ, ಸ್ವಾಮಿ, ಆವಾಗ ನೀವು ಕ್ಷಮಿಸಬೇಕು 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 ಅಂತ ಬೋಧನೆ ಮಾಡೋದನ್ನ ಪೇತ್ರ ಕೇಳ್ಬಿಟ್ಟು ಯೇಸು ಕ್ರಿಸ್ತನ ಕ್ಷಮಿಸ್ಬೇಕು ಅಂತ ಹೇಳ್ತಾರಲ್ಲ, ಎಷ್ಟು ಸರಿ ಕ್ಷಮಿಸ್ಬೇಕು ಅಂತ ಒಂದೊಂದು ಪ್ರಶ್ನೆ ಕೇಳ್ತಾನೆ. 7 ಸರಿ ಕ್ಷಮಿಸ್ಬೇಕಾ ಒಂದು ದಿವಸಕ್ಕೆ ಅಂತ ಕೇಳ್ತಾನೆ. ಯಾಕಂದ್ರೆ ಯಹೂದ್ಯರ ಪ್ರಕಾರ 7 ಅನ್ನೋದು ಪರಿಪೂರ್ಣ. 7 ಸರಿ ಮಾಡಿದೆ ಅಂತಂದ್ರೆ ಪೂರ್ತಿ ಆಗೋಯ್ತು ಅಂತ ಅರ್ಥ. ಆಗ ಪೂರ್ತಿ ನಾನು ಕ್ಷಮಿಸ್ಬಿಟ್ಟೆ ಅಂತ ಅನ್ಕೊಂಡು 7 ಸರಿ ಕ್ಷಮಿಸ್ಬೇಕಾ ಅಂತ ಕೇಳ್ತಾನೆ. ಆಗ ಯೇಸು ಕ್ರಿಸ್ತನ್ ಹೇಳೋಂಥದ್ದೇನೆಂದ್ರೆ 770 ಸಾರಿ ಕ್ಷಮಿಸು ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಆಗ 7 × 70 ಅಂದ್ರೆ ಎಷ್ಟೋ ಆಗುತ್ತೆ. ಅವಾಗ ಅರ್ಥ ಏನಂತಂದ್ರೆ, ನೀನು ಲೆಕ್ಕ ಇಟ್ಕೊಳ್ಬೇಡ, ನೀನ್ ಕ್ಷಮಿಸ್ತಾನೆ ಇರು ಅಂತ ಅವ್ರು ಬೋಧನೆ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದಿರ 35ನೇ ವಾಕ್ಯವನ್ನ ನಾವು ಓದಿ ನೋಡೋಣ. 35ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಅವರು ಹೇಳ್ತಾರೆ:
ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಹೇಳೋ ಮಾತು, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಅಂದ್ರೆ ನಾವು ಬೇರೆಯವರನ್ನ ಮನಪೂರ್ವಕವಾಗಿ ಕ್ಷಮಿಸಬೇಕು ಅಂತ ಯೇಸು ಕ್ರಿಸ್ತನು ಇಲ್ಲಿ ಹೇಳೋದನ್ನ ನಾವು ಕಾಣ್ತೀವಿ. ಬರೀ ಕ್ಷಮಿಸೋದಲ್ಲ, ಮನಪೂರ್ವಕವಾಗಿ ನಾವು ಕ್ಷಮಿಸುವಂತವರಾಗಿ ಇರಬೇಕಂತ ಅವ್ರು ಹೇಳೋದನ್ನ ನಾವು ನೋಡ್ಬೋದು. ಇದು ಮಾತ್ರ ಅಲ್ಲದೆ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ ವಾಕ್ಯಗಳು 25-26 ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂತನು. 26ನೇ ವಾಕ್ಯವನ್ನು ಸಹ ನಾವು ಓದಿ ನೋಡೋಣ. ಓರಿ ಯಾರು 26ನೇ ವಾಕ್ಯ ಇಲ್ವಾ? ಅಯ್ಯೋ, ಬೈಬಲ್ ಅಲ್ಲಿ ವಾಕ್ಯನೇ ಇಲ್ಲ ಅಂದ್ರೆ ಏನಪ್ಪ ಮಾಡೋದು? 25 ಇದೆ, 25 ಆದ್ಮೇಲೆ ಯಾವ್ದಿದೆ? 27 ಇದೆ. ಮತ್ತೆ 26 ಎಲ್ಲೋಯ್ತು? 26 ಎಲ್ಲೋಯ್ತು ಅಂದ್ರೆ ಕೊನೆಯಲ್ಲಿದೆ, ಪೇಜ್ ಕೆಳಗಡೆ ಲಾಸ್ಟ್ ಅಲ್ಲಿ ಓದಿದ್ರೆ ಕೆಲವು ಪ್ರತಿಗಳಲ್ಲಿ 26ನೇ ವಚನ ಉಂಟು. ಆದರೆ ನೀವು ಕ್ಷಮಿಸಿ ಬಿಡದಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವುದಿಲ್ಲ. ಆಗ ಕೆಲವೊಂದು ಪ್ರತಿಗಳಲ್ಲಿ ಆ ತರ ಇದೆ, ಕೆಲವೊಂದು ಪ್ರತಿಗಳಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಆಗ 26ನೇ ವಾಕ್ಯ ಇದೆ, ಅಲ್ಲಿ ಎಲ್ಲಿದೆ ಅಂದ್ರೆ ಫುಟ್ ನೋಟ್ ಅಲ್ಲಿದೆ, ಕೆಳಗಡೆಯಲ್ಲಿ ಅದಿದೆ. ಆಗ ಈ ವಾಕ್ಯಗಳನ್ನು ನಾವು ಓದುವಾಗ ಯೇಸು ಕ್ರಿಸ್ತನು ಹೇಳೋ ಮಾತೇನಂದ್ರೆ, ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೆ ಯಾವ ಮೇಲಾದ್ರೂ ವಿರೋಧ ಇದ್ರೆ ನೀವೇನ್ ಮಾಡಬೇಕು? ಕ್ಷಮಿಸಿರಿ ಅಂತ ಅವರು ಹೇಳಿದ್ರು. ಆಗ ಇಲ್ಲೂ ಸಹ ನಾವು ಕ್ಷಮಿಸಬೇಕು ಅನ್ನುವಂಥದ್ದನ್ನ ಯೇಸು ಕ್ರಿಸ್ತನು ಹೇಳಿಕೊಡೋದನ್ನ ನಾವು ನೋಡ್ತೀವಿ. ಇದು ಮಾತ್ರ ಅಲ್ದಿರ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ ವಾಕ್ಯಗಳು 3 ಮತ್ತು 4 ಓದಿ ನೋಡೋಣ. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿ ಬಿಡು. ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿಯೂ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಹೇಳಿದನು. ಇಲ್ಲೂ ಸಹ ಯೇಸು ಕ್ರಿಸ್ತನು ನಿನ್ನ ಸಹೋದರ ತಪ್ಪು ಮಾಡಿದ್ರೆ ಅವನನ್ನು ಗದರಿಸು. ಅವನೇನಾದ್ರೂ ಪಶ್ಚಾತ್ತಾಪ ಪಟ್ಟರೆ ಅವನನ್ನು ಕ್ಷಮಿಸು. ಒಂದು ವೇಳೆ ದಿವಸಕ್ಕೆ 7 ಸಾರಿ ಅವನು ತಪ್ಪು ಮಾಡಿ 7 ಸಾರಿನೂ ಅಯ್ಯೋ ನನ್ನ ತಪ್ಪಾಗೋಯ್ತು ಅಂತಂತಂದ್ರೆ ನೀನು ಅವನನ್ನ ಕ್ಷಮಿಸು ಅಂತ ಹೇಳಿಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ನಮಗೆ ಮಾಡಿದ ಬೋಧನೆ ಎಲ್ಲ ಏನಂತಂದ್ರೆ ನಾವು ಕ್ಷಮಿಸಬೇಕು 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 ಅಂತ ಅವ್ರು ಬೋಧನೆ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ತಾನು ಕ್ಷಮಿಸಿದನು, ಅದೇ ರೀತಿ ನಾವು ಸಹ ಕ್ಷಮಿಸುವಂತವರಾಗಿರಬೇಕಂತ ಹೇಳಿ ಆತನ ಬೋಧನೆ ಮಾಡುವಂಥದ್ದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಯಾವುದು? ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಕ್ಷಮಿಸುವಂತಹ ಮನಸ್ಸು. ಹಲ್ಲೆಲೂಯಾ. ಈ ವಾಕ್ಯವನ್ನ ಧ್ಯಾನ ಮಾಡುವಾಗ ಇವತ್ತು ನಿಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಯಾವ ರೀತಿಯಾಗಿದ್ದೇವೆ? ನಾವು ಕ್ರಿಸ್ತ ಯೇಸುವಿನಂತೆ ಕ್ಷಮಿಸುವಂತ ಮನಸ್ಸುಳ್ಳವರಾಗಿದ್ದೇವಾ? ಒಂದು ಕ್ಷಣ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡ್ಕೊಳ್ಬೇಕು. ಯೇಸು ಕ್ರಿಸ್ತನು ತನ್ನನ್ನ ಮೊಳೆಗಳಿಂದ ಶಿಲುಬೆಯಲ್ಲಿ ಹೊಡೆದು ತೂಗು ಹಾಕಿದಂಥವರುಗಳನ್ನು ಸಹ ತಾನು ಕ್ಷಮಿಸಿ ತಂದೆಯೇ ಇವರನ್ನು ಕ್ಷಮಿಸು ಅಂತ ಬೇಡಿಕೊಂಡನು. ಇವತ್ತು ನಾನು ನೀವು ನಮ್ಮನ್ನ ಹಿಂಸಿಸುವಂಥವರನ್ನ, ನಮ್ಮನ್ನು ಅವಮಾನಪಡಿಸುವಂಥವರನ್ನ, ನಮ್ಮನ್ನು ಗಾಯಪಡಿಸುವಂಥವರನ್ನ, ನಮ್ಮನ್ನು ನೋಯಿಸುವಂಥವರುಗಳನ್ನ, ನಮ್ಮನ್ನ ತೊಂದರೆಗೊಳಪಡಿಸುವಂಥವರುಗಳನ್ನ, ನಮ್ಮನ್ನು ಬಾಧಿಸುವಂಥವರುಗಳನ್ನ ಕ್ಷಮಿಸುವುದಕ್ಕೆ ನಮ್ಮಿಂದ ಆಗುತ್ತಾ? ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಮೊಳೆಗಳಿಂದ ಹೊಡೆದು ಶಿಲುಬೆಯಲ್ಲಿ ತೂಗು ಹಾಕಿದಂಥವರುಗಳನ್ನೇ ತನ್ನನ್ನು ಅಪಮಾನಪಡಿಸಿ ಗಾಯಪಡಿಸಿ ನಿಂದಿಸಿ ದೂಷಿಸಿ ಅಪಹಾಸ್ಯ ಮಾಡಿ ತನ್ನ ಮುಖಕ್ಕೆ ಉಗಿಳಿ ತನ್ನ ಗಡ್ಡವನ್ನು ಕಿತ್ತು ಎಲ್ಲಾ ತರ ತನ್ನನ್ನು ಬಾಧಿಸಿದಂಥವರುಗಳನ್ನೇ ತಾನು ಕ್ಷಮಿಸಿದನು. ಇವತ್ತು ನಾನು ನೀವು ನಮ್ಮನ್ನು ಅವಮಾನ ಮಾಡುವಂಥವರು, ನಿಂದನೆ ಮಾಡುವಂಥವರು, ಒಡೆಯುವಂಥವರು, ಗಾಯಪಡಿಸುವಂಥವರು, ಇಂಥವರುಗಳನ್ನ ನಮ್ಮಿಂದ ಕ್ಷಮಿಸುವುದಕ್ಕೆ ಸಾಧ್ಯನಾ? ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ತಾನು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟಂತ ಶಿಷ್ಯನನ್ನು, ತನ್ನನ್ನು ಬಿಟ್ಟು ಓಡಿ ಹೋದಂತ ಇತರ ಶಿಷ್ಯರುಗಳನ್ನು ಕ್ಷಮಿಸಿ ಅವರಿಗೆ ತಾನು ಕಾಣಿಸಿಕೊಂಡನು. ಇವತ್ತು ನಾನು ನೀವು ನಮ್ಮನ್ನ ಕೈ ಬಿಟ್ಟವರನ್ನ, ನಮ್ಮಿಂದ ಓಡಿ ಹೋದಂಥವರುಗಳನ್ನ, ನಮಗೆ ದ್ರೋಹ ಮಾಡಿದಂಥವರುಗಳನ್ನ ಕ್ಷಮಿಸುವುದಕ್ಕೆ ನಮ್ಮಿಂದ ಸಾಧ್ಯವಾ? ಶಿಷ್ಯಂದ್ರಗಳು ಯೇಸು ಕ್ರಿಸ್ತನಿಗೆ ಮಾಡಿದ ದ್ರೋಹ, ಆತನ ಜೊತೆಲೇ ಇದ್ದುಕೊಂಡು ಹಗಲು ರಾತ್ರಿ ಸಂಚರಿಸಿ ಆತನ ಜೊತೆ ಎಲ್ಲಾ ಕಡೆಗಳಲ್ಲಿ ಓಡಾಡಿ ಎಲ್ಲವನ್ನು ಮಾಡಿ ಕೊನೆಗೆ ಅವ್ರು ಏನಿಲ್ಲದ್ರು, ಪೇತ್ರನ್ ಹೇಳಿದ ಮಾತು, ಆತನ ಯಾರು ನನ್ನ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟ. ಶಿಷ್ಯಂದ್ರಗಳು ಎಲ್ಲ ಓಡಿ ಹೋದ್ರು. ಆದ್ರೆ ಅಂಥವರುಗಳನ್ನು ಆತನ ಪ್ರೀತಿಸಿ ಅವರಿಗೆ ಕಾಣಿಸಿಕೊಂಡು ಅವರನ್ನ ಬಲಪಡಿಸುವಂಥದ್ದನ್ನ ನಾವು ಕಾಣ್ತೇವೆ.
ಇವತ್ತು ನಮಗೆ ನಂಬಿಕೆ ದ್ರೋಹ ಮಾಡುವಂಥವರು, ನಮ್ಮನ್ನು ಬಿಟ್ಟು ಓಡಿ ಹೋಗುವಂಥವರು, ನಮ್ಮ ಕಷ್ಟದ ಸಮಯದಲ್ಲಿ ನಮಗೆ ಕೈ ಕೊಡುವಂಥವರು, ನಾವು ಯಾರೋ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಡುವಂಥವ್ರು, ಅವ್ರನ್ನ ಕ್ಷಮಿಸೋದಕ್ಕೆ ನಮ್ಮಿಂದ ಸಾಧ್ಯನಾ? ಅನೇಕ ಸಮಯಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಚೆನ್ನಾಗಿರುವಾಗ ಎಲ್ಲರೂ ನಮ್ಮನ್ನ ಬನ್ನಿ ಬನ್ನಿ ಅಂತ ಕರೀತಾ ಇರ್ತಾರೆ, ಎಲ್ಲರೂ ಇವ್ರು ನಮ್ಮವರೇ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮಗೆ ಕಷ್ಟ ಬಂದ್ರೆ ಇವ್ರು ನಮ್ಮವರು ಅಂತ ಹೇಳೋರು ಇರೋದೇ ಇಲ್ಲ. ಒಂದ್ ಕಾಲದಲ್ಲಿ ನೀವೇ ನಮಗೆ ಎಲ್ಲ ಅಂತ ಹೇಳಿದವರು ಕಷ್ಟ ಬಂದಾಗ ನೀನ್ ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಒಂದ್ ವೇಳೆ ಚೆನ್ನಾಗಿದ್ದಾಗ ಬನ್ನಿ ಬನ್ನಿ ಅಂತ ಕರೀತಾ ಇದ್ದವರು ಕಷ್ಟ ಬಂದಾಗ ಅವ್ರ ಹತ್ರ ಹೋದ್ರೆ ನೀವು ಯಾರಂತ ನಮ್ಗೆ ಗೊತ್ತೇ ಇಲ್ಲ, ಯಾಕೆ ಬಂದ್ರೆ ನೀವು ಅಂತ ಹೇಳ್ತಾರೆ. ಆದ್ರೆ ಅಂಥವರನ್ನು ನಾವು ಚೆನ್ನಾಗಿರುವಾಗ ಕ್ಷಮಿಸುವುದಕ್ಕೆ ನಮ್ಮಿಂದ ಸಾಧ್ಯನಾ? ನಾವು ಯೋಚನೆ ಮಾಡಿ ನೋಡಬೇಕು. ಅದು ಯೇಸು ಕ್ರಿಸ್ತನು ತನ್ನನ್ನ ಸೇರಿಸಿಕೊಳ್ಳದೆ ಇರುವಂತವರುಗಳನ್ನು ಕ್ಷಮಿಸಿದನು. ಸಮಾರ್ಯ ಪಟ್ಟಣದ ಹಳ್ಳಿಯವರು ತಮ್ಮನ್ನು ಸೇರಿಸಿಕೊಳ್ಳಲಿಲ್ಲ. ಶಿಷ್ಯರಿಗೆ ಕೋಪ ಬಂತು, ಬೆಂಕಿ ಹಾಕಿ ಇವನ್ನೆಲ್ಲ ಸುಟ್ಟಾಕ್ಬಿಡ್ಬೇಕಂತ. ಆದ್ರೆ ಯೇಸು ಕ್ರಿಸ್ತನು ತಮ್ಮನ್ನ ಗದರಿಸಿ ಅಲ್ಲಿಂದ ಮುಂದೆ ನಡೆಸ್ಕೊಂಡು ಹೋಗೋದನ್ನು ನಾವು ಕಾಣ್ತೇವೆ. ಅಂದ್ರೆ ತಮ್ಮನ್ನ ಅಪಮಾನ ಮಾಡಿದವರು, ತಮ್ಮನ್ನ ಗೌರವ ಕೊಡದೆ ಹೋದಂಥವರುಗಳು, ತಮ್ಮನ್ನು ಸೇರಿಸಿಕೊಳ್ಳದೆ ಹೋದಂಥವರುಗಳನ್ನ ಯೇಸು ಕ್ರಿಸ್ತನು ಕ್ಷಮಿಸಿ ಮುಂದೆ ಹೊರಟು ಹೋಗುವಂಥದ್ದನ್ನ ನಾವು ಕಾಣ್ತೇವೆ. ಅದಕ್ಕೆ ಯಾವುದೇ ಬಲ ಇರಲಿಲ್ವಾ ಅವರನ್ನ ದಂಡಿಸೋದಕ್ಕೆ, ಅವ್ರಿಗೆ ಪ್ರತೀಕಾರ ತೀರಿಸೋದಕ್ಕೆ? ಎಲ್ಲ ಬಲ ಇತ್ತು, ಆದ್ರೆ ಅವ್ರು ಏನನ್ನೂ ಸಹ ಮಾಡಲಿಲ್ಲ. ಅವರನ್ನ ಕ್ಷಮಿಸಿ ಮುಂದೆ ಹೊರಟು ಹೋದರು. ಇವತ್ತ ನನ್ನನ್ನ ನಿಮ್ಮನ್ನ ಸೇರಿಸಿಕೊಳ್ಳದೆ ಇರುವಂತವರು, ನಮ್ಮನ್ನ ಅವಮಾನ ಮಾಡುವಂತವರುಗಳು, ಇಂಥವರುಗಳನ್ನ ನಾವು ಕ್ಷಮಿಸುವುದಕ್ಕೆ ನಮ್ಮಿಂದ ಸಾಧ್ಯನಾ? ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಅಂದು ಅವರುಗಳನ್ನ ಕ್ಷಮಿಸುವುದು ಮಾತ್ರವಲ್ಲ, ಇಂದು ನನ್ನನ್ನು ನಿಮ್ಮನ್ನು ಅವರು ಕ್ಷಮಿಸಿದ್ದಾರೆ. ಹಲ್ಲೆಲೂಯಾ. ನಮ್ಮ ಪಾಪಗಳನ್ನ ಆತನು ಕ್ಷಮಿಸಿದ್ದಾರೆ, ನಮ್ಮನ್ನ ಸೇರಿಸಿಕೊಂಡಿದ್ದಾರೆ, ನಮ್ಮನ್ನು ರಕ್ಷಿಸಿದ್ದಾರೆ. ನಾವು ಇತರರ ಪಾಪಗಳನ್ನ ಕ್ಷಮಿಸುವುದಕ್ಕೆ ನಮ್ಮಿಂದ ಸಾಧ್ಯನಾ? ಇತರರ ತಪ್ಪುಗಳನ್ನ ಕ್ಷಮಿಸುವುದಕ್ಕೆ ನಮ್ಮಿಂದ ಸಾಧ್ಯನಾ? ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿಯೂ ಸಹ ಇರಬೇಕು. ಅದರಲ್ಲಿದ್ದಂಥ ಮನಸ್ಸು ಕ್ಷಮಿಸುವಂತ ಮನಸ್ಸು. ನಾನು ನೀವು ಕ್ಷಮಿಸುವಂತವர்களಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲೆಲ್ಲ ಕ್ಷಮಿಸಿರುವಂತ ಎಷ್ಟೋ ಮನುಷ್ಯರುಗಳನ್ನ ನಾವು ನೋಡೋದಕ್ಕೆ ಸಾಧ್ಯ. ಯೋಸೇಫನನ್ನ ಅವರ ಅಣ್ಣ ತಮ್ಮಂದಿರು ಹಿಡಿದು ಬಾವಿಯಲ್ಲಿ ಹಾಕಿದ್ರು, ಹೊಟ್ಟೆ ಕಿಚ್ಚಿಬಿಟ್ಟು. ನಂತರ ಆತನನ್ನು ತಗೊಂಡು ಮಿದ್ಯಾನರಿಗೆ ಮಾರ್ಬಿಟ್ರು. ಅವ್ರು ತಗೊಂಡೋಗಿ ಐಗುಪ್ತ ದೇಶದಲ್ಲಿ ದಾಸರಾಗಿ ಮಾಡಿಬಿಟ್ರು. ಆದ್ರೆ ಈ ರೀತಿ ತಾನು ಮಾಡಿ ಐಗುಪ್ತ ದೇಶದಲ್ಲಿ ಹೋಗಿ ತಾನು ಎಷ್ಟೋ ಕಷ್ಟ ಅನುಭವಿಸಬೇಕಾಗಿತ್ತು. ತಂದೆಯ ಮನೆಯಲ್ಲಿ ತನ್ನನ್ನು ಎಷ್ಟೋ ಪ್ರೀತಿಸುವಂತ ತಂದೆ ತರಗಂತ ಆಸ್ತಿ ಐಶ್ವರ್ಯ ಎಲ್ಲ ಚೆನ್ನಾಗಿತ್ತು. ಆದ್ರೆ ಐಗುಪ್ತ ದೇಶದಲ್ಲಿ ತಾನು ದಾಸನಾಗಿ ಮಾಡಲ್ಪಟ್ಟು ಎಷ್ಟೋ ಕಷ್ಟಗಳನ್ನ ತಾನು ಅನುಭವಿಸಬೇಕಾಗಿತ್ತು. ಆದ್ರೆ ಅಷ್ಟೆಲ್ಲ ಇದ್ರೂ ಸಹ ಒಂದು ಕಾಲದಲ್ಲಿ ತಾನು ದೇವರ ಹಸ್ತದಿಂದ ಮೇಲ್ ಬಂದ ನಂತರ, ತನ್ನ ಅಣ್ಣಂದರು ತನ್ನ ಬಳಿಗೆ ಬಂದ ನಂತರ, ತನ್ನ ಅಣ್ಣಂದರಿಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ತನ್ನ ಕೈಯಲ್ಲಿ ಅಧಿಕಾರ ಇದ್ದಂತ ಕಾಲದಲ್ಲಿ, ತನ್ನ ತಂದೆಯೂ ಸಹ ತೀರಿ ಹೋಗಿ ತನ್ನ ತಂದೆ ಇಲ್ಲದಿರುವಂತಹ ಕಾಲದಲ್ಲಿ ಯೋಸೇಫನು ತನ್ನ ಅಣ್ಣಂದರಿಗೆ ಪ್ರತೀಕಾರ ಮಾಡೋದಕ್ಕೆ ತನಗೆ ಶಕ್ತಿ ಇತ್ತು. ಆವತ್ತು ನನ್ಗೆ ಆ ಥರ ಮಾಡಿದ್ರಲ್ಲ, ಇವತ್ತು ನಿಮ್ಮೆಲ್ಲರ ಪ್ರಾಣ ನನ್ನ ಕೈಯಲ್ಲಿದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನ್ನನ್ನು ಯಾರೂ ಕೇಳೋದಿಲ್ಲ ಅಂತ ಅವ್ರಿಗೆಲ್ಲರಿಗೂ ಪ್ರತೀಕಾರ ಮಾಡೋದಕ್ಕೆ ಯೋಸೇಫನಿಗೆ ಸಾಧ್ಯ ಇತ್ತು. ಆದ್ರೆ ಯೋಸೇಫನು ಅವರೆಲ್ಲರನ್ನ ಕ್ಷಮಿಸಿದ್ದಾನೆ. ಅವರೇ ಬಂದು ಯೋಸೇಫನ ಮುಂದೆ ಅಡ್ಡ ಬೀಳ್ತಾರೆ. ನಿನಗೆ ಆವತ್ತು ಕನಸು ಬಂತಲ್ಲ, ನಾವೆಲ್ಲ ಅಡ್ಡ ಬಿದ್ವಿ ಅಂತ, ಆವತ್ತು ನಾವು ನಿಮ್ಮನ್ನ ಗೇಲಿ ಮಾಡಿದ್ವಿ, ನಾವು ಬಂದು ನಿಮ್ಗೆ ಅಡ್ಡ ಬೀಳ್ತೀವ ಅಂತ ಗೇಲಿ ಮಾಡಿದ್ವಿ, ನಿಮ್ಮನ್ನ ಮಾರ್ಬಿಟ್ವಿ. ಆದ್ರೆ ಯೋಸೇಫನೇ, ಇವತ್ತು ನಾವು ನಿಮ್ ಕಾಲ ಮುಂದೆ ಅಡ್ಡ ಬೀಳ್ತೀವಿ, ನಿಮ್ಮ ಕನಸು ನೆರವೇರಿದೆ, ನಮ್ಮನ್ನು ಕ್ಷಮಿಸು ಅಂತ ಕೇಳ್ಕೊಳ್ತಾರೆ. ಪ್ರಾಣ ಭಯದಿಂದ ಕೇಳ್ಕೊಳ್ತಾರೆ, ಎಲ್ಲಿ ಯೋಸೇಫ ನಮ್ಮನ್ನು ಕೊಲಿಸ್ಬಿಡ್ತಾನೋ ಅಂತ. ಆದ್ರೆ ಯೋಸೇಫನ ಕಣ್ಣೀರು ಸುರಿಸ್ತಾನೆ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ನಾನು ಇನ್ನೂ ನಿಮ್ಮನ್ನ ಪೋಷಿಸ್ತೀನಿ, ನಿಮ್ಮನ್ನ ನಿಮ್ಮ ಮನೆಯವರೆಲ್ಲರನ್ನ ಪೋಷಿಸ್ತೀನಿ ಅಂತ ಯೋಸೇಫನು ಹೇಳ್ತಾನೆ. ದೇವರ ವಾಕ್ಯದಲ್ಲಿ ಮೋಶೆಗೆ ವಿರುದ್ಧವಾಗಿ ಆರೋನ್ ಮಿರ್ಯಾಮಳು ಮಾತಾಡ್ತಾರೆ. ಮೋಶೆ ಜೊತೆ ಮಾತ್ರ ದೇವರು ಮಾತಾಡೋದು, ನಮ್ಮ ಹತ್ರ ಮಾತಾಡೋದಿಲ್ವಾ ಅಂತ ಮಾತಾಡ್ಕೊಳ್ತಾರೆ. ದೇವರಿಗೆ ತುಂಬಾ ಕೋಪ ಬರುತ್ತೆ. ದೇವರು ಅವ್ರ ಮೂವರಿಗೆ ನನ್ನ ಸನ್ನಿಧಿಗೆ ಬನ್ನಿ ಅಂತ ಕರೆಸ್ತಾರೆ. ಅವ್ರನ್ನ ಕರೆಸಿ ದೇವರು ತುಂಬಾ ಕೋಪದಿಂದ ಮಾತಾಡ್ತಾರೆ. ಮಾತಾಡ್ಬಿಟ್ಟು, ನೀವು ನನ್ನ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಮಾತಾಡಿದೇನು? ಮೋಶೆ ಯಾರು ಗೊತ್ತಾ? ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು, ನೀವು ಅವನಲ್ಲಿ ದೋಷ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ದೇವ್ರ ಕೋಪದಿಂದ ಮಾತಾಡಿ ಹೊರಟು ಹೋಗ್ತಾರೆ. ಆ ಕ್ಷಣದಲ್ಲೇ ಮಿರ್ಯಾಮಳಿಗೆ ತೊಂದು ಹಿಡಿಯುತ್ತೆ. ಆದ್ರೆ ಆರೋನನಿಗೆ ಏನೂ ಆಗೋದಿಲ್ಲ, ಕಾರಣ ತಾನು ಮಹಾಯಾಜಕನನ್ನುವಂತ ಅಭಿಷೇಕ ತೈಲ ತನ್ನ ತಲೆ ಮೇಲೆ ಇರುತ್ತೆ.
ಮಹಾಯಾಜಕನ ಅಭಿಷೇಕ ವಸ್ತ್ರ ತನ್ನ ಮೇಲಿರುತ್ತೆ. ಆದ್ರೆ ಒಂದೇ ಕಾರಣಕ್ಕೆ ತಾನು ತಪ್ಪಿಸಲ್ಪಡ್ತಾನೆ. ಇಲ್ಲಾಂದ್ರೆ ಆರೋನನಿಗೂ ಏನಾದ್ರು ಆಗಿರ್ತಾ ಇತ್ತು. ಆದ್ರೆ ಇಂಥ ಸಮಯದಲ್ಲಿ ಮೋಶೆ ಏನ್ ಮಾಡ್ತಾನೆ, ಈ ವಿಷಯ ಮೋಶೆ ಗೊತ್ತೇ ಇಲ್ಲ. ಅವರ ಅಣ್ಣ ಮತ್ತೆ ಅಕ್ಕ ಏನೋ ಮಾತಾಡ್ಕೊಂಡಿದ್ದಾರೆ, ಮೋಶೆಗೆ ಗೊತ್ತೇ ಇಲ್ಲ. ದೇವರಿಂದ ಮೋಶೆ ಗೊತ್ತಾಗುತ್ತೆ. ದೇವ್ರು ಯಾಕೆ ಇಷ್ಟು ಕೋಪವಾಗಿದ್ದಾರೆ ಅಂದ್ರೆ, ನಿನಗೆ ವಿರುದ್ಧ ಅವ್ರ ರೀತಿ ಮಾತಾಡಿದ್ರು, ನನಗೆ ತುಂಬಾ ಕೋಪ ಬಂದಿದೆ ಅಂತ ದೇವ್ರು ಹೇಳ್ತಾರೆ. ಆದ್ರೆ ಮೋಶೆ ಏನ್ ಮಾಡ್ಬೋದಾಗಿತ್ತು ಆ ಸಮಯದಲ್ಲಿ? ನನ್ ಬಗ್ಗೆ ಹಿಂಗ್ ಮಾತಾಡ್ಕೊಂಡ್ರೆ, ನಾನು ಎಂತ ಸೇವಕ, ನನ್ ಮುಖಾಂತರ ದೇವ್ರು ಹೆಂಗೆಲ್ಲ ಕ್ರಿಯೆ ಮಾಡಿದ್ದಾರೆ, ಹಿಂಗ್ ಮಾತಾಡ್ಕೊಂಡ್ರೆ, ನಮ್ಮ ಅಕ್ಕ ಮತ್ತು ಅಣ್ಣನ ಹಿಂಗ್ ಮಾತಾಡ್ಕೊಂಡ್ರೆ ಜನ ಎಲ್ಲ ಹಿಂಗ್ ಮಾತಾಡ್ಕೊಳ್ತಾರೆ, ನನ್ ಮರ್ಯಾದೆ ಏನಾಗ್ಬೇಕು, ದೇವ್ರೆ ಇವ್ರು ಬಿಡ್ಬೇಡ, ಸರಿಯಾಗಿ ಮಾಡಿ ಅವ್ರಿಗೆ ಅಂತ ಮೋಶೆ ಅಂದಿಲ್ಲ. ಮೋಶೆ ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡ್ತಾನೆ. ದೇವರಿಗೆ ಕೋಪ, ಆದ್ರೆ ಮೋಶೆ ಕೋಪ ಬಂದಿಲ್ಲ. ಮೋಶೆ ದೇವರನ್ನ ಬೇಡ್ತಾನೆ, ಸ್ವಾಮಿ ಕರುಣಿಸು, ಅವನು ಕ್ಷಮಿಸು, ದೇವರೇ ತನ್ನನ್ನು ಸ್ವಸ್ಥ ಮಾಡಿ ಸ್ವಾಮಿ ಅಂತ ಮೋಶೆ ದೇವ್ರ ಹತ್ರ ಹೇಳ್ತಾನೆ. ಏನಕ್ಕೆ ಮೋಶೆಗೆ ಹೇಳ್ತಾನೆ? ಮೋಶೆ ತನ್ನ ಅಣ್ಣನನ್ನು ಅಕ್ಕನನ್ನು ಕ್ಷಮಿಸ್ದ. ಅವ್ರೇನ ಮಾತಾಡ್ಕೊಂಡಿರ್ಬೋದು, ದೇವರೇ ಆದ್ರೂ ಅವ್ರನ್ನ ಕ್ಷಮಿಸು, ಅವ್ರನ್ನ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ದ. ದೇವರ ವಾಕ್ಯದಲ್ಲಿ ದಾವಿದನನ್ನ ನಾವು ನೋಡ್ತೀವಿ. ದಾವಿದ ದೇವರಲ್ಲಿ ಎಷ್ಟೋ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಾ ಇರ್ತಾನೆ. ದೇವರ ಮೇಲೆ ನಂಬಿಕೆಯಿಂದ ಗೋಲಿಯಾತನನ್ನ ಹೊಡೆದು ಹಾಕ್ತಾನೆ. ಇಸ್ರಾಯೇಲ್ ಜನಗಳಿಗೆ ದೊಡ್ಡ ಜಯವನ್ನು ಕೊಡ್ತಾನೆ. ಎಲ್ಲಾ ಕಡೆಗಳಲ್ಲಿ ಹೋಗಿ ಸೌಲನ ಪರವಾಗಿ ನಿಂತು ಅವನು ಯುದ್ಧ ಮಾಡ್ತಾ ಇರ್ತಾನೆ. ಆದ್ರೆ ಯಾವತ್ತೂ ಸಹ ದಾವಿದ ಸೌಲನನ್ನ ತೆಗೆದು ಹಾಕಿ ನಾನು ರಾಜ ಆಗ್ಬಿಡ್ಬೇಕು ಅಂತ ಅವನ ಕೈಯನ್ನು ಎತ್ತಲಿಲ್ಲ. ಸಮುವೇಲ್ ಮುಖಾಂತರ ದೇವರು ದಾವಿದನನ್ನ ಇಸ್ರಾಯೇಲ್ ಜನರಿಗೆ ರಾಜನಾಗಿ ಪ್ರತಿಷ್ಠೆ ಮಾಡಿಸಿರ್ತಾರೆ. ಅದು ಇಡೀ ದೇಶ ಎಲ್ಲ ಗೊತ್ತಿರುತ್ತೆ. ಆದ್ರೂ ಸಹ ದಾವಿದ ದೇವರನ್ನ ರಾಜನಾಗಿ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ. ಸೌಲ, ನಿನ್ನನ್ನು ನಾನು ಎತ್ತು ಬಿಡ್ತೇನೆ, ಇನ್ನು ನಾನೇ ರಾಜ ಆಗ್ತೇನೆ ಅಂತ ಯಾವತ್ತೂ ಹೋಗಿಲ್ಲ. ಬೇರೆ ಬೇರೆ ಸ್ಥಳಗಳಲ್ಲಿ ದೇವ್ರ ವಾಕ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಯಾರನ್ನಾದ್ರೂ ಒಬ್ಬರನ್ನ ರಾಜನಾಗಿ ಪ್ರತಿಷ್ಠೆ ಮಾಡಿಸಿದ್ರೆ ಅವನು ಮರುಕ್ಷಣ ಆದಾಗಲೇ ಇದ್ದಂತ ರಾಜನಾಗಿ ಕೊಲಿಸ್ಬಿಡ್ತಾನೆ. ಕೊಲಿಸ್ಬಿಟ್ಟು ನಾನೇ ರಾಜ ಆಗ್ಬಿಟ್ಟ ಅಂತ ಹೇಳ್ತಾನೆ. ಆದ್ರೆ ದಾವಿದ ತನ್ನನ್ನು ರಾಜನಾಗಿ ಪ್ರತಿಷ್ಠಿಸಿದ ನಂತರ ತಾನು ಅರಸನಿಗೆ ವಿರುದ್ಧವಾಗಿ ಕೈ ಎತ್ತಲಿಲ್ಲ. ಆಗ ಅವನು ಚಿಕ್ಕವನಾಗಿದೆ ಪ್ರತಿಷ್ಠೆ ಮಾಡಿದಾಗ ಆವಾಗ ಕೈ ಎತ್ತಿದರೆ ಇರ್ಬೋದು. ಆದ್ರೆ ದೊಡ್ಡವನಾಗಿ ಅವನೊಬ್ಬ ಶೂರನಾಗಿ ಸೈನ್ಯಾಧಿಪತಿ ಆದ ನಂತರವೂ ಸಹ ಯಾವತ್ತೂ ಸೌಲನಿಗೆ ವಿರುದ್ಧವಾಗಿ ಕೈ ಎತ್ತಲಿಲ್ಲ. ನನ್ನನ್ನು ದೇವರು ಪ್ರತಿಷ್ಠೆ ಮಾಡಿದಾರಲ್ಲ, ಇವರನ್ನು ಕೊಲಿಸ್ಬಿಡೋಣ, ನಾನು ರಾಜ ಆಗ್ಬಿಡ್ತೀನಿ ಅನ್ಕೊಂಡು ಹೋಗ್ಬಿಡ್ಲಿಲ್ಲ. ತನ್ನ ದೇವರಿಗೋಸ್ಕರ ಕಾದ. ಇಡೀ ದೇಶ ಮಾತಾಡ್ಕೊಳ್ತಾ ಇತ್ತು ಏನಂತ, ದಾವಿದನನ್ನ ದೇವರು ಇಸ್ರಾಯೇಲ್ ಜನಗಳ ರಾಜನಾಗಿ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಎಲ್ಲಾ ಜನಗಳಿಗೂ ಗೊತ್ತಿತ್ತು. ಆದ್ರೆ ಯಾವತ್ತೂ ಸೌಲನನ್ನ ಕೊಂದು ಹಾಕಿ ತಾನು ರಾಜ ಆಗ್ಬಿಟ್ಟು ದೇವರು ಹೇಳಿದ ಮಾತು ನೆರವೇರ್ಬಿಡ್ತು ಅಂತ ಹೇಳೋದಕ್ಕೆ ತಾನು ಕೈ ಹಾಕ್ಲಿಲ್ಲ. ದೇವರಿಗೋಸ್ಕರ ಕಾದಿದ್ದ. ಸೌಲನ್ ತನ್ನ ವಿರುದ್ಧವಾಗಿ ಸೈನ್ಯವನ್ನು ತಗೊಂಡು ಬಂದು ಎಲ್ಲಾ ಕಡೆಗಳ ಹುಡುಕಿಸ್ತಾ ತನ್ನನ್ನು ಕೊಲ್ಲಿಸ್ಬಿಡೋಣ ಅಂತ. ಸೌಲನು ತನ್ನನ್ನು ಕೊಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿದ ಕಾರಣ ಏನು? ಅವನನ್ನು ದೇವರು ಇಸ್ರಾಯೇಲ್ ಜನರ ರಾಜನಾಗಿ ಪ್ರತಿಷ್ಠೆ ಮಾಡಿದ್ದಾರೆ. ಅವನು ರಾಜ ಆದ್ರೆ ನನ್ನ ಸಂತಾನಕ್ಕೆ ಆ ಒಂದು ರಾಜ ಸಿಂಹಾಸನ ಹೊರಟೋಗುತ್ತೆ, ಅದಾಗಬಾರದು. ಅವನನ್ನೇ ಕೊಲ್ಲಿಸ್ಬಿಟ್ರೆ ನಮ್ಮ ರಾಜತ್ವ ಉಳ್ಕೊಳ್ಳುತ್ತೆ ಅನ್ನುವಂಥ ಉದ್ದೇಶ ಅವನದು. ಇರೋಕ ರಾಜನಾಗಿ ಪ್ರತಿಷ್ಠೆ ಹೊಂದವನು ರಾಜನ ಕೊಂದು ಬಿಡ್ತಾನೆ. ಆದ್ರೆ ಪ್ರತಿಷ್ಠೆ ಹೊಂದದವನು ಸುಮ್ಮನೆ ಇದ್ದಾನೆ. ಆದ್ರೆ ಯಾವನು ರಾಜ ಸಿಂಹಾಸನ ಕಳ್ಕೊಂಡಿದ್ದಾನೋ ಅವನನ್ನು ಕೊಲ್ಲಬೇಕಂತ ಓಡಾಡ್ತಾ ಇದ್ದಾನೆ. ಆದ್ರೆ ಯಾವತ್ತೂ ದಾವಿದ ರಾಜನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿಲ್ಲ. ಆದ್ರೆ ಅವನಿಗೆ ವಿರುದ್ಧವಾಗಿ ಇವನು ಕೊಲ್ಲಬೇಕಂತ ಹೋದ. ಆದ್ರೆ ಈ ರೀತಿ ಇರುವಂತಹ ಸಮಯದಲ್ಲೂ ಸಹ 2 ಸಾರಿ ದಾವಿದನ ಕೈಗೆ ಸೌಲ್ ಸಿಗ್ತಾನೆ. ತನ್ನ ಪ್ರಾಣವನ್ನು ಹುಡುಕ್ತಾ ಇರುವಂತ, ಯಾರ ನಿಮಿತ್ತ ತಾನು ಕಾಡು ಮೇಡು ಬೆಟ್ಟ ಗುಡ್ಡಗಳು ಅಲಿದು ಹಗಲು ರಾತ್ರಿ ಜೀವ ಭಯದಿಂದ ಬದುಕಬೇಕಾಗಿದೆಯೋ ಅಂತವನು ತನ್ನ ಕೈಗೆ 2 ಸಾರಿ ಸಿಗ್ತಾನೆ. ಅವನನ್ನು ಒಂದು ಕ್ಷಣದಲ್ಲಿ ಕೊಂದು ಬಿಟ್ರೆ ಇಡೀ ಇಸ್ರಾಯೇಲ್ ದೇಶಕ್ಕೆ ತನ್ನ ರಾಜ ಆಗಬಹುದು. ಇವತ್ತು ಏನ್ ಪರಿಸ್ಥಿತಿ ತಂದು ಕಾಡು ಮೇಡಲ್ಲಿ ಸುತ್ತಿ ತಿರುಗಾಡಿ ಜೀವ ಭಯದಲ್ಲಿ ಬದುಕಬೇಕಾದ ಪರಿಸ್ಥಿತಿ. ಆದ್ರೆ ಈ ಒಂದು ಮನುಷ್ಯನನ್ನು ಕೊಂದು ಬಿಟ್ರೆ ತಾನು ರಾಜನಾಗಿ ಇಸ್ರಾಯೇಲ್ ದೇಶದಲ್ಲಿ ಇರಬಹುದು. ಆದ್ರೆ ಅಂತ ಸಂದರ್ಭದಲ್ಲೂ ಸಹ ದಾವಿದ ಸೌಲ ಮೇಲೆ ಕೈ ಹಾಕೋದಿಲ್ಲ. ಸೌಲನು ತನಗೆ ವಿರುದ್ಧವಾಗಿ ಮಾಡಿದ್ದನ್ನೆಲ್ಲ ಅವನು ಕ್ಷಮಿಸ್ತಾನೆ. ಕ್ಷಮಿಸಿ ಅವನಿಗೆ ಪ್ರತೀಕಾರ ತೀರಿಸೋದಕ್ಕೆ ಹೋಗೋದಿಲ್ಲ. ದೇವರೆಲ್ಲವನ್ನು ನೋಡ್ಕೊಳ್ತಾರೆ ಅಂತ ಸೌಲನ ತಪ್ಪುಗಳನ್ನ ತಾನು ಕ್ಷಮಿಸ್ತ. ಅದು ಮಾತ್ರ ಅಲ್ಲದೆ ಹೊಸ ಒಡಂಬಡಿಕೆಯಲ್ಲಿ ಸ್ಟೆಫನನನ್ನು ನಾವು ನೋಡ್ತೇವೆ. ಸ್ಟೆಫನನು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ನುಡಿತಾನೆ. ಆದ್ರೆ ಕಡೆಗೆ ಆ ಜನಗಳು ತನ್ನನ್ನ ಕಲ್ಲು ಹೊಡೆದು ಕೊಂದು ಹಾಕ್ತಾರೆ. ಆದ್ರೆ ತಾನು ಸಾಯೋದಕ್ಕಿಂತ ಮುಂಚೆ ಹೇಳುವಂತ ಮಾತು, ತಂದೆಯೇ ಈ ತಪ್ಪನ್ನ ಇವರ ಮೇಲೆ ಹೊರಿಸಬೇಡ, ಇವರ ಪಾಪವನ್ನು ಕ್ಷಮಿಸು ಅಂತ ಹೇಳಿ ತಾನು ಪ್ರಾಣ ಬಿಡುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ರೀತಿ ದೇವರ ವಾಕ್ಯವನ್ನೆಲ್ಲ ನಾವು ಓದುವಾಗ ಕ್ಷಮಿಸಿರುವಂತ ಎಷ್ಟೋ ಜನಗಳನ್ನ ನಾವು ನೋಡೋದಕ್ಕೆ ಸಾಧ್ಯ.
ಯೇಸು ಕ್ರಿಸ್ತನ ಮನಸ್ಸು ಕ್ಷಮಿಸುವಂತ ಮನಸ್ಸು, ಆತನು ಮಾಡಿದಂತ ಬೋಧನೆ ನಾವು ಕ್ಷಮಿಸಬೇಕು ಅನ್ನುವಂಥದ್ದನ್ನ ಇವತ್ತು ನಾನು ನೀವು ಯಾವ ರೀತಿಯಾಗಿದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಇದರನ್ನ ಕ್ಷಮಿಸುವಂತವರಾಗಿದ್ದೇವಾ, ಕ್ಷಮಿಸಿದ್ದೇವಾ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡೋಣ. ಅನೇಕರು ಏನ್ ಮಾಡ್ತಾರೆ, ಇತರಗಳನ್ನ ಕ್ಷಮಿಸೋದಿಲ್ಲ, ಅವರು ಹಠ ಸಾಧಿಸ್ತಾರೆ, ಪ್ರತೀಕಾರ ತೀರಿಸ್ಕೊಳ್ಬೇಕಂತ ಆಲೋಚನೆ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಕೆಲವ್ರ ಹತ್ರ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ? ಅವ್ರೊಂದು ಕಾಲದಲ್ಲಿ ಏನೋ ಒಂದು ಕಾರ್ಯ ಮಾಡಿರ್ತಾರೆ, ಏನೋ ಒಂದು ತಪ್ಪು ವಿರುದ್ಧ ಮಾಡ್ಬಿಟ್ಟಿರ್ತಾರೆ. ಆಗ ಅದಕ್ಕೋಸ್ಕರವಾಗಿ ಇವ್ರು ಅವ್ರ ಹತ್ರ ಮಾತಾಡೋದಿಲ್ಲ. ಕೆಲವರು ಮನೆಗೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಅವ್ರು ಇವ್ರ ವಿರುದ್ಧವಾಗಿ ಏನೋ ಒಂದು ಕಾರ್ಯ ಮಾಡ್ಬಿಟ್ಟಿರ್ತಾರೆ. ಈಗ ಇವರು ಅದನ್ನ ಕ್ಷಮಿಸುವಂತ ಮನಸ್ಸು ಇವ್ರಿಗೆ ಇರೋದಿಲ್ಲ, ಅದಕ್ಕೋಸ್ಕರವಾಗಿ ಅವ್ರ ಮನೆಗೆ ಹೋಗೋದಿಲ್ಲ. ಕೆಲವರಿಗೆ ಯಾರ ಬಗ್ಗೆನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ಅವನ ವಿಷಯ ಮಾತ್ರ ನನ್ನ ಹತ್ರ ಮಾತಾಡಬೇಡ, ಅವನ ಹೆಸರು ನನ್ನ ಹತ್ರ ಎತ್ತಬೇಡ. ಯಾಕೆ? ಇವ್ರಿಗೆ ಏನೋ ಒಂದು ತಪ್ಪು ಮಾಡ್ಬಿಟ್ಟಿದ್ದಾರೆ, ಇವರು ಅವರನ್ನ ಕ್ಷಮಿಸಿಲ್ಲ. ಅವ್ರ ಹೆಸರು ಕೇಳಿದ್ರೆ ಇವ್ರಿಗೆ ಆಗೋದಿಲ್ಲ. ನಾನು ನೀವು ಮಾತನಾಡದೇ ಇರುವಂತ ವ್ಯಕ್ತಿ ಈ ಲೋಕದಲ್ಲಿ ಯಾರು ಇರಬಾರದು. ನಾನು ನೀವು ಹೋಗದೇ ಇರುವಂತ ಮನೆ ಈ ಲೋಕದಲ್ಲಿ ಯಾವುದು ಇರಬಾರದು. ನಾನು ನೀವು ಅವನ ಹೆಸರು ಕೇಳಿದ್ರೆ ನನಗಾಗಲ್ಲ ಅಂತ ಹೇಳುವಂತ ಒಂದು ಹೆಸರು ಯಾವುದು ಸಹ ಇರಬಾರದು. ಎಲ್ಲರನ್ನ ನಾವು ಕ್ಷಮಿಸಬೇಕು, ಎಲ್ಲರ ಬಳಿಯಲ್ಲಿ ನಾವು ಮಾತಾಡಬೇಕು, ಎಲ್ಲರ ಮನೆಗೆ ನಾವು ಹೋಗಬೇಕು, ಎಲ್ಲರ ಹೆಸರು ಕೇಳುವಾಗಲೂ ಸಹ ನಮಗೆ ಸಂತೋಷ ಆಗಬೇಕು. ದ್ವೇಷ, ಕೋಪ, ರೋಷ ಯಾರ ವಿಷಯದಲ್ಲಿ ಸಹ ನಮ್ಮಲ್ಲಿ ಇರಬಾರದು. ಹಲ್ಲೆಲೂಯಾ. ಇವತ್ತು ಆ ರೀತಿಯಾಗಿ ನಾವು ಜೀವಿಸ್ತಾ ಇದ್ದೀವಾ? ನಮ್ಮನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಒಂದು ವೇಳೆ ಯಾರೋ ಒಬ್ಬರಿಗೆ ನಮ್ಮ ಮೇಲೆ ಏನೋ ಕೋಪ ಇದ್ದು ನಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇದ್ದಾರಾ, ನಾವು ಮಾತಾಡಿದ್ರು ಅವ್ರು ಮಾತಾಡ್ದಿರ ಹೋಗ್ಬೋದು. ಅವಾಗ ನಾವೇನ್ ಮಾಡೋಕ್ಕಾಗಲ್ಲ, ತಪ್ಪು ನಮ್ಮದಲ್ಲ. ಅವರೇ ಸಮಾಧಾನಗೊಳ್ಳೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ನಾವೇನ್ ಮಾಡೋಕ್ಕಾಗತ್ತೆ? ಒಂದು ವೇಳೆ ಯಾರೋ ನೀವು ನಮ್ಮ ಮನೆ ಬಾಗಿಲು ಬರಬೇಡಿ ಅಂತ ನಮ್ಗೆ ಹೇಳಿ ಬಹಿಷ್ಕಾರ ಆಗಿರ್ಬೋದು, ಆಗ ನಾವೇನ್ ಮಾಡೋಕ್ಕಾಗಲ್ಲ. ನಾವು ಹೋದ್ರು ಕೂಡ ಅವ್ರು ಬರಬೇಡಿ ಅಂತ ಕಳಿಸ್ತಾರೆ, ಅವಾಗ ನಾವ್ ಹೆಂಗ್ ಹೋಗಕ್ಕಾಗತ್ತೆ? ಅವಾಗ ನಾವೇನ್ ಮಾಡೋಕ್ಕಾಗಲ್ಲ. ಆದ್ರೆ ಅದು ಬಿಟ್ಟು ನಾವೇ ಅವ್ರೇನೋ ಮಾಡ್ಬಿಟ್ಟಿದ್ದಾರೆ ಅಂತ ಕ್ಷಮಿಸುವಂತ ಮನಸ್ಸಿಲ್ದಿರ ಮಾತಾಡದೇ ಇರುವಂತದ್ದು, ಅವ್ರ ಮನೆಗೆ ನಾನು ಬರೋದಿಲ್ಲ ಅನ್ನೋದು, ಅವ್ರ ಹೆಸರು ಕೇಳಿದ್ರೆ ನನ್ಗೆ ಆಗೋದಿಲ್ಲ ಅನ್ನುವಂಥದ್ದು, ಅದು ಯಾವುದು ಸಹ ಆಗಬಾರದು. ನಾವು ಕ್ಷಮಿಸುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಆಗ ಒಂದು ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ಎಂಥದ್ದು ಅಂತಂದ್ರೆ ಕ್ಷಮಿಸುವಂತಹ ಮನಸ್ಸು. ಮತ್ತೆ ಇನ್ನೊಂದು ಮನಸ್ಸು ಅವರಲ್ಲಿತ್ತು. ಇನ್ನೊಂದು ಮನಸ್ಸು ಯಾವುದು ಅಂತಂತಂದ್ರೆ ಪಾಪಗಳನ್ನ ಎತ್ತಿ ಆಡದಿರುವಂತ ಮನಸ್ಸು. ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ಎಂಥದ್ದು? ಪಾಪಗಳನ್ನ ಎತ್ತಿ ಆಡದಿರುವಂತ ಮನಸ್ಸು. ಹಂಗಂದ್ರೆ ಪೇತ್ರ ಯೇಸು ಕ್ರಿಸ್ತನನ್ನ ಆತ ನನಗೆ ಗೊತ್ತೇ ಇಲ್ಲ ಎಂಬುದಾಗಿ 3 ಸರಿ ಹೇಳ್ಬಿಟ್ಟ. ಅದಾದ್ಮೇಲೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದ್ತಾರೆ. ಮರಣ ಹೊಂದಿದ ನಂತರ ತಿರುಗಿ ಪುನರುತ್ಥಾನವಾಗಿ ಎದ್ದು ಬರ್ತಾರೆ. ಆದ್ರೆ ಪುನರುತ್ಥಾನವಾಗಿ ಅವ್ರು ಎದ್ದು ಬಂದ ನಂತರ ಯಾವತ್ತೂ ಸಹ ಪೇತ್ರನ ಹತ್ರ ಇವರು ಆ ಮಾತನ್ನ ಹೇಳಲಿಲ್ಲ. ಏನನ್ನ ಹೇಳಿಲ್ಲ? ನಿನ್ ಗೊತ್ತೇ ಇಲ್ಲ ಅಂತ ನನ್ನ ಬಗ್ಗೆ 3 ಸರಿ ಹೇಳ್ಬಿಟ್ಟಲ್ಲ, ನೀನು ನನ್ ಯಾರು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟಲ್ಲ ಪೇತ್ರ ಅಂತ ಯಾವತ್ತು ಪೇತ್ರನ ಹತ್ರ ಅವ್ರು ಮಾತಾಡ್ಲೇ ಇಲ್ಲ. ಆ ಕಾರ್ಯವನ್ನ ಅವ್ನು ಮಾಡೋದಕ್ಕೆ ಮುಂಚೆ ಹೇಳಿದ್ರು, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ 3 ಸರಿ ಹೇಳ್ತೀಯಾ ಅಂತ. ಆದ್ರೆ ಅವ್ರು ಪುನರುತ್ಥಾನವಾಗಿ ಎದ್ದು ಬಂದ ನಂತರ ತಿರುಗಿ ಯಾವತ್ತು ಪೇತ್ರನ ಹತ್ರ ಮಾತಾಡಿ ನಾನು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟಲ್ಲ ಪೇತ್ರ ಅಂತ ಅವ್ರು ಯಾವತ್ತೂ ಸಹ ಹೇಳಲಿಲ್ಲ. ಬೇರೆ ಶಿಷ್ಯರ ವಿಷಯವಾಗಿ ಸಹ ಅವ್ರಿಗೆ ಕಾಣಿಸ್ಕೊಂಡು ನಾನು ಹಿಡಿಯಲ್ಪಟ್ಟಂತ ಸಮಯದಲ್ಲಿ ಎಲ್ಲ ಒಳಗ್ಬಿಟ್ರಲ್ಲ, ನೀವು ಒಬ್ಬರಾದ್ರೂ ಇದ್ರ ಎಲ್ಲಾ ಒಳಗ್ಬಿಟ್ರಲ್ಲ ಅಂತ ಅವ್ರಿಗೆ ಯಾವತ್ತೂ ಸಹ ಅವ್ರಿಗೆ ಹೇಳಲೇ ಇಲ್ಲ. ಆಗ ಯೇಸು ಕ್ರಿಸ್ತನು ತಪ್ಪನ್ನ, ಪಾಪವನ್ನ ಯಾವತ್ತೂ ಎತ್ತಿ ಆಡ್ಲೇ ಇಲ್ಲ. ಅವರು ಕ್ಷಮಿಸಿದ್ರು. ಅವರು ಕ್ಷಮಿಸುವವರಾಗಿದ್ದು ಕ್ಷಮಿಸಿ ಮರೆತು ಹೋಗಿ ಅದನ್ನು ಬಿಟ್ಟು ಬಿಡ್ತಾ ಇದ್ರು. ತಿರ್ಗಾ ಅದನ್ನ ಯಾವತ್ತೂ ಜ್ಞಾಪಕಕ್ಕೆ ತಂದುಕೊಳ್ತಾನೆ ಇರಲಿಲ್ಲ. ಹಲ್ಲೆಲೂಯಾ. ಒಂದ್ ವೇಳೆ ನಾನು ನೀವು ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಇದ್ದಿದ್ರೆ ಪೇತ್ರನಿಗೆ ಏನ್ ಹೇಳ್ತಾ ಇದ್ವಿ ಅಂತಂದ್ರೆ, ನನಗೆ ಗೊತ್ತಿಲ್ವಾ ನೀನ್ ಏನೆಲ್ಲ ಮಾಡಿದೀಯ ಅಂತ? ನನ್ನನ್ನೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ ನೀನು ಅವತ್ತು? ಅವ್ನು ಯಾರಂತ ಗೊತ್ತೇ ಇಲ್ಲ ಅಂತ ನೀನ್ ಹೇಳಿದಲ್ಲ, ನನಗೇನು ಗೊತ್ತಿಲ್ವಾ? ಹಂಗಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಕಾಲ ಮುಗಿದೋದ್ಮೇಲೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಆವತ್ತು ಹಂಗ್ ಮಾಡಿದ್ ನನಗೆ ಗೊತ್ತಿಲ್ವಾ, ಆವತ್ತು ಹಂಗೆ ಹೇಳಿದ್ ನನಗೆ ಗೊತ್ತಿಲ್ವಾ, ನೀನ್ ಎಂತವನಂತ ನನಗೆ ಗೊತ್ತಿಲ್ವಾ ಅಂತ ಹಿಂದೆ ನಡೆದಿರಂತ ಯಾವುದೋ ಒಂದು ಘಟನೆಯನ್ನು ತಗೊಂಡು ಮಾತಾಡುವಂತವರಾಗಿರ್ತಾರೆ. ಯೇಸು ಕ್ರಿಸ್ತನು
ಆತರ ಯಾವತ್ತೋ ನಡೆದಿರುವಂತ ಘಟನೆಯನ್ನು ತಗೊಂಡು ಯಾವತ್ತೂ ಮಾತಾಡೋದಿಲ್ಲ. ಪೇತ್ರನನ್ನ ನೋಡಿ, ಪೇತ್ರನೇ ಹಿಂಗ್ ಹೇಳ್ಬಿಟ್ಟಲ್ಲ ನೀನು ಅಂತ ಯಾವತ್ತೂ ಪೇತ್ರನ ವಿಷಯವಾಗಿ ಅದನ್ನ ತಗೊಂಡು ಅವರು ಮಾತಾಡಲಿಲ್ಲ. ಆಗ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ಎಂತದ್ದು ಅಂತಂದ್ರೆ ಪಾಪವನ್ನ ಎತ್ತಿ ಆಡದಿರುವಂತಹ ಮನಸ್ಸು. ಆಗ ನಾನು ನೀವು ಯಾವ ರೀತಿಯಾಗಿರ್ಬೇಕು? ನಾನು ನೀವು ಬರೀ ಕ್ಷಮಿಸೋದು ಮಾತ್ರ ಅಲ್ಲ, ಕ್ಷಮಿಸಿ ಅದನ್ನ ಮರೆತು ಹೋಗಿ ಬಿಟ್ಟು ಅದನ್ನ ಇನ್ಯಾವತ್ತು ಎತ್ತಿ ಆಡದವರುಗಳಾಗಿ ನಾನು ನೀವು ಇರಬೇಕು. ಹಲ್ಲೆಲೂಯಾ. ಇವತ್ತು ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದೀವಿ, ದೇವರ ಬಳಿಗೆ ಬಂದಿದ್ದೀವಿ. ದೇವರೇ, ನಾವು ಪಾಪಿಗಳಂತ ಹೇಳಿ ನಮ್ಮ ಪಾಪಗಳನ್ನ ಅವ್ರ ಹತ್ರ ಒಪ್ಪಿಕೊಂಡು ಕ್ಷಮೆಯನ್ನ ಅವ್ರನ್ನ ನಾವು ಪಡ್ಕೊಂಡಿದ್ವಿ. ಆದ್ರೆ ಈಗ ಒಂದಷ್ಟು ಕಾಲ ಆದ್ಮೇಲೆ ದೇವ್ರು ಅವಾಗ ನೀನು ಅವಾಗ ಏನೆಲ್ಲ ಪಾಪ ಮಾಡ್ತಾರೆ ನನಗೆ ಗೊತ್ತಿಲ್ವಾ? ನೀನ್ ಏನೆಲ್ಲ ಮಾಡ್ತಾ ನಾನು ನೋಡಿಲ್ವಾ? ನೀನೇನೆಲ್ಲ ಮಾತಾಡ್ತಾ ಇದ್ದೆ ನಾನು ಕೇಳಲಿಲ್ವಾ ಅಂತ ನಮ್ಗಂದ್ರೆ ಹೆಂಗಿರುತ್ತೆ? ಇದೇನಪ್ಪ ಸ್ವಾಮಿ, ನಾನು ಪಾಪಿ ಅಂತ ಒಪ್ಕೊಂಡೆಲ್ಲ ಬಿಟ್ಬಿಟ್ಟಿದ್ರೆ ತಿರ್ಗಾ ಅದ್ ನಾನು ನೋಡಿದೀನಿ, ಇದನ್ನ ನಾನು ಕೇಳಿದೀನಿ ಅಂತೆಲ್ಲ ಹೇಳ್ತಾ ಇದೆಯಲ್ಲ ಸ್ವಾಮಿ ಅಂತ ನಮ್ಗೆ ತುಂಬಾ ಆಘಾತ ಆಗುತ್ತೆ. ಆದ್ರೆ ದೇವ್ರು ಅಂತವ್ರಲ್ಲ. ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಕ್ಷಮಿಸ್ತಾರೆ. ಕ್ಷಮಿಸೋದು ಮಾತ್ರ ಅಲ್ಲ, ಕ್ಷಮಿಸಿ ಅದನ್ನ ಬಿಟ್ಟು ಬಿಡ್ತಾರೆ. ಅದನ್ನ ಯಾವುದು ಸಹ ಅವ್ರ ಜ್ಞಾಪಕಕ್ಕೆ ತಂದುಕೊಳ್ಳೋದೇ ಇಲ್ಲ. ಹಲ್ಲೆಲೂಯಾ. ಆಗ ನಾನು ನೀವು ಕ್ಷಮಿಸಬೇಕು. ಬರೀ ಕ್ಷಮಿಸೋದು ಮಾತ್ರ ಅಲ್ಲ, ಅದನ್ನ ಮರೆತು ಹೋಗಿ ಬಿಟ್ಟು ಬಿಡಬೇಕು. ಅದನ್ನ ಮತ್ತೆ ಯಾವತ್ತೂ ಜ್ಞಾಪಕ ಮಾಡಿಕೊಳ್ಳಬಾರದು. ಅದನ್ನ ಮತ್ತೆ ಯಾವತ್ತೂ ಎತ್ತಿ ಆಡಬಾರದು. ಯೇಸು ಕ್ರಿಸ್ತನಿದ್ದಂತ ಮನಸ್ಸು ಪಾಪಗಳನ್ನ ಎತ್ತಿ ಆಡದಿರುವಂತಹ ಮನಸ್ಸು. ನಾನು ನೀವು ಪೂರ್ವದಲ್ಲಿ ಎಷ್ಟೋ ಪಾಪ ಮಾಡಿರಬಹುದು, ಆದ್ರೆ ಯಾವತ್ತೂ ಸಹ ಆತನು ನಮ್ಮ ಪೂರ್ವ ಪಾಪಗಳನ್ನು ಎತ್ತಿ ನಮಗೆ ಹೇಳಿ ನಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆತನ ಅದನ್ನ ಕ್ಷಮಿಸಿ ಮರೆತು ಹೋಗಿ ಅದನ್ನು ಬಿಟ್ಟು ಬಿಟ್ಟಿದ್ದಾನೆ. ಅದನ್ನು ಯಾವತ್ತೂ ಸಹ ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ಅನೇಕ ಸಮಯಗಳಲ್ಲಿ ಕುಟುಂಬಗಳೆಲ್ಲ ಈ ರೀತಿಯಾಗಿ ಆಗುತ್ತೆ. ಏನಂದ್ರೆ ಗಂಡ ಹೆಂಡತಿ ಮೇಲೆ ಹಿಂದಿನ ಕಾಲದಲ್ಲಿ ನಡೆದಿರಂತ ಏನೇನೋ ಘಟನೆಗಳು ತಗೊಂಡು ಹೇಳ್ತಾ ಇರ್ತಾರೆ. ಹೆಂಡತಿ ಗಂಡನ ಮೇಲೆ ಹಿಂದಿನ ಕಾಲದಲ್ಲಿ ನಡೆದಿರಂತ ಏನೇನೋ ಘಟನೆಗಳು ತಗೊಂಡು ಅವರು ಹೇಳ್ತಾ ಇರ್ತಾರೆ. ಹಾಗಂತಂದ್ರೆ ಇವಾಗ ಇವರಿಂದ ಏನೋ ಒಂದು ತಪ್ಪಾಗ್ಬಿಟ್ಟಿರುತ್ತೆ. ಇವಾಗ ಅವ್ರು ಬಂದೇನ್ ಮಾಡ್ತಾರೆ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ತಾರೆ. ಇವಾಗ ಇವ್ರು ಮಾಡ್ತಾ ಇರೋ ತಪ್ಪನ್ನ ಸಮರ್ಥಿಸ್ಕೊಳ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನೀನು ಯಾವತ್ತು ಹಂಗ್ ಮಾಡಿಲ್ವಾ, ನನಗೆ ಗೊತ್ತಿಲ್ವಾ ಅಂತ ಅಂದ್ಬಿಡ್ತಾರೆ. ಆಗ ಮನುಷ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಮನುಷ್ಯರ ಪೂರ್ವ ಕಾರ್ಯಗಳನ್ನ ತಗೊಂಡು ಅದನ್ನ ಎತ್ತಿ ಆಡುವಂತರುಗಳಾಗಿ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ ಅಂತ ಒಂದು ಮನಸ್ಸು ಇರಲಿಲ್ಲ. ನಾನು ನೀವು ಯೇಸು ಕ್ರಿಸ್ತನನ್ನು ಅನುಸರಿಸುವಂತವರುಗಳಾಗಿ ಇರಬೇಕು. ನಾವು ಇದರ ತಪ್ಪುಗಳನ್ನ ಇತರ ಪಾಪಗಳನ್ನ ಎತ್ತಿ ಆಡುವಂತವರುಗಳಾಗಿ ನಾವಿರಬಾರದು. ಹಲ್ಲೆಲೂಯಾ. ಒಂದು ವೇಳೆ ಯಾರೊಬ್ರು ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಆಗ ಅವ್ರು ತಪ್ಪು ಮಾಡಿರುವಾಗ ಕೆಲವರು ಬುದ್ಧಿ ಹೇಳ್ತಾರೆ, ನೋಡಪ್ಪ ಹಿಂಗ್ ಮಾಡಬಾರ್ದು, ಈ ತರ ಇರಬೇಕು ಅಂತ ಹೇಳ್ಬಿಟ್ಟು. ಆಗ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಇವ್ರು ಇದಕ್ ಮೊದಲು ಏನೋ ಒಂದು ತಪ್ಪು ಮಾಡಿರ್ತಾರೆ, ಆ ತಪ್ಪು ಹೇಳ್ಬಿಡ್ತಾರೆ, ನೀನು ಹಂಗ್ ಮಾಡಿರಲ್ವಾ, ನಿನಗೆ ಬುದ್ಧಿ ಇರಲಿಲ್ವಾ, ನೀನು ನನಗೆ ಬಂದು ಹೇಳೋದು ಅಂತ ಹೇಳ್ಬಿಡ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಆ ರೀತಿಯಾಗಿ ಮಾಡುವಾತನಲ್ಲ. ನಾನು ನೀವು ಇತರರ ತಪ್ಪುಗಳನ್ನ ಎತ್ತಿ ಆಡುವಂತವರುಗಳಾಗಿರಬಾರದು. ನಾವು ಇದರನ್ನ ಕ್ಷಮಿಸಬೇಕು. ಕ್ಷಮಿಸೋದು ಮಾತ್ರ ಅಲ್ಲ, ಅದನ್ನ ಅಲ್ಲಿಗೆ ಬಿಟ್ಟು ಬಿಡಬೇಕು. ಮತ್ತೆ ಯಾವತ್ತೂ ಅದನ್ನ ಜ್ಞಾಪಿಸಿಕೊಳ್ಳಬಾರದು, ಅದನ್ನ ಎತ್ತಿ ಆಡಬಾರದು. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೆಶಾಯ ಪ್ರವಾದನೆ ಪುಸ್ತಕ 43ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ನಾನಾಗಿ ನಾನೇ ನಿನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೆನು, ನನಗೆ ಜ್ಞಾಪಕ ಪಡಿಸು. ಇಲ್ಲಿ ದೇವರು ಇಸ್ರಾಯೇಲ್ ಜನಗಳಿಗೆ ಹೇಳುವಂತ ಮಾತೇನೆಂದ್ರೆ, ನಾನಾಗಿ ನಾನೇ ನನಗೋಸ್ಕರ ನನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ ಅಂತ ಹೇಳಿ ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೆನು ಅಂತ ದೇವರು ಹೇಳೋದನ್ನ ನಾವು ಕಾಣ್ತೀವಿ. ಆಗ ದೇವರು ಹೇಳೋ ಮಾತು, ನಿನ್ನ ಪಾಪಗಳನ್ನ ನನ್ನ ನೆನಪಿನಲ್ಲಿ ನಾನು ಇಡೆನು. ಇದು ಮಾತ್ರ ಅಲ್ದಿರ ಯೆರೆಮೀಯ ಪ್ರವಾದನೆ ಪುಸ್ತಕ 31ನೇ ಅಧ್ಯಾಯ 34ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ, ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳೋ ಮಾತೇನೆಂದ್ರೆ, ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನೆನಪಿಗೆ ಎಂದಿಗೂ ತರುವುದಿಲ್ಲ ಅಂತ ದೇವರು ಹೇಳ್ತಾರೆ. ಆಗ ದೇವರು ಏನ್ ಮಾಡಿದ್ದಾರೆ, ನಿಮ್ಮ ಪಾಪಗಳನ್ನ ಕ್ಷಮಿಸಿದ್ದಾರೆ. ಕ್ಷಮಿಸಿದ್ದು ಮಾತ್ರ ಅಲ್ಲ, ಅದನ್ನ ಇನ್ನೆಂದಿಗೂ ನೆನಪಿಗೆ ತರದ ಹಾಗೆ ದೇವರು ಅದನ್ನ ತಳ್ಳಿಬಿಟ್ಟಿದ್ದಾರೆ. ಅವ್ರು ಇನ್ನೆಂದಿಗೂ ನಮ್ಮ ಪಾಪಗಳನ್ನ ಜ್ಞಾಪಕ ಮಾಡಿಕೊಳ್ಳೋದೇ ಇಲ್ಲ. ಹಲ್ಲೆಲೂಯಾ. ಅದೇ ರೀತಿ ನಾನು ನೀವು ಇತರರನ್ನ ಕ್ಷಮಿಸಬೇಕು. ಕ್ಷಮಿಸೋದು ಮಾತ್ರ ಅಲ್ಲ, ಆ ತಪ್ಪುಗಳನ್ನ ಆ ಪಾಪಗಳನ್ನ ತಿರ್ಗಾ ಜ್ಞಾಪಕ ಮಾಡ್ಕೊಂಡು, ನೀನ್ ಆವತ್ತು ಹಂಗ್ ಮಾಡಿದ್ದಲ್ಲ, ನೀನ್ ಅವಾಗ ಆತರ ಇದ್ದಲ್ಲ, ನೀನ್ ಹಂಗಾಡಿದ್ಯಲ್ಲ, ಹಿಂಗ್ ಮಾಡಿದ್ಯಲ್ಲ
ಅಂತ ಯಾವತ್ತೂ ಎತ್ತಿ ಆಡಿ ಮತ್ತೊಬ್ಬರನ್ನ ಅವಮಾನ ಪಡಿಸುವಂತ ಕೆಲಸವನ್ನ ನಾವು ಮಾಡಬಾರದು. ದೇವರು ನಮ್ಮ ತಪ್ಪುಗಳನ್ನ ಎಂದಿಗೂ ಎತ್ತಿ ಆಡುವುದಿಲ್ಲ. ಅವ್ರಿಗೆ ಕ್ಷಮಿಸಿದ್ದಾರೆ, ಮರೆತು ಹೋಗಿದ್ದಾರೆ, ಅವರದನ್ನ ಯಾವತ್ತೂ ಜ್ಞಾಪಕಕ್ಕೆ ತರುವುದೇ ಇಲ್ಲ. ಹಲ್ಲೆಲೂಯಾ. ನಾವು ಅದರಂತೆ ಇನ್ನೊಬ್ಬರನ್ನ ಕ್ಷಮಿಸಬೇಕು, ಅದನ್ನ ಮರೆತು ಹೋಗಬೇಕು, ಅದನ್ನ ಯಾವತ್ತೂ ಜ್ಞಾಪಕಕ್ಕೆ ತರಲೇಬಾರದು. ಹಲ್ಲೆಲೂಯಾ. ಆದ್ರೆ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾರೆ, ಅದನ್ನ ಮರೆತು ಹೋಗಿದ್ದಾರೆ, ಅದನ್ನ ಯಾವತ್ತೂ ಜ್ಞಾಪಕ ಪಡಿಸಿಕೊಳ್ಳೋದೇ ಇಲ್ಲ. ಆದ್ರೆ ಒಂದು ನಮ್ಮ ಪಾಪಗಳನ್ನ ತಿರುಗಿ ದೇವರ ಜ್ಞಾಪಕಕ್ಕೆ ತರುತ್ತೆ. ಅದು ಯಾವುದು ಅಂತಂದ್ರೆ ಇತರಗಳನ್ನ ನಾವು ಕ್ಷಮಿಸದೆ ಹೋಗುವಂಥದ್ದು. ದೇವರು ನನ್ನನ್ನು ನಿಮ್ಮನ್ನ ಕ್ಷಮಿಸಿ ನಮ್ಮ ಪಾಪಗಳನ್ನ ಮರೆತು ಹೋಗಿ ಅದನ್ನ ಇನ್ನೆಂದೂ ಜ್ಞಾಪಕಕ್ಕೆ ತರುವುದೇ ಇಲ್ಲ. ಆದ್ರೆ ಒಂದು ನಮ್ಮ ಪಾಪಗಳನ್ನ ಅವರ ಜ್ಞಾಪಕಕ್ಕೆ ತಿರುಗಿ ತರುತ್ತೆ. ಅದು ಯಾವುದು ಅಂತಂದ್ರೆ ನಾವು ಇತರರನ್ನ ಕ್ಷಮಿಸದೆ ಹೋಗುವಂಥದ್ದು. ಯೇಸು ಕ್ರಿಸ್ತನು ಒಂದು ಕಾರ್ಯ ಹೇಳ್ತಾರೆ, ಒಂದು ಘಟನೆ ಹೇಳ್ತಾರೆ. ಒಬ್ಬ ರಾಜ ಇರ್ತಾನೆ. ಆ ರಾಜನ ಹತ್ರ ಒಬ್ಬ ಪ್ರಜೆ, ಒಬ್ಬ ಸೇವಕ ತುಂಬಾ ದುಡ್ಡು ಸಾಲ ತಗೊಂಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಸಾಲ ತಗೊಂಡಿರ್ತಾನೆ. ಆ ರಾಜ ಅವನನ್ನು ಹಿಡಿಸಿ ನನ್ನ ಲೆಕ್ಕ ಚುಕ್ತ ಮಾಡು ಅಂತ ಕೇಳ್ತಾನೆ. ಆಗ ಅವನು ಅಡ್ಡ ಬಿದ್ದು, ಅಯ್ಯ ನನ್ನ ಹತ್ರ ಇಲ್ಲ, ಕ್ಷಮಿಸ್ಬೇಕು, ಸಮಯ ಕೊಡ್ಬೇಕಂತೆಲ್ಲ ಕೇಳ್ಕೊಳ್ವಾಗ ಮನಮರಗಿ ಅವನ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಚುಕ್ತ ಮಾಡ್ಬಿಡ್ತಾನೆ, ಬಿಟ್ಕೊಟ್ಬಿಡ್ತಾನೆ. ಆಯ್ತು ಹೋಗು, ನೀನೇನು ಕೊಡ್ಬೇಡ, ಹೋಗು ಅಂತ ಹೇಳಿ. ಆದ್ರೆ ಅದಾದ ನಂತರ ಅವನು ಆಚೆ ಹೋಗಿ ಅವನು ಯಾರಿಗೋ 100 ರೂಪಾಯಿ ಕೊಟ್ಟಿರ್ತಾನೆ. ಆ 100 ರೂಪಾಯಿ ಕೊಟ್ಟಿರೋನ್ನ ಕತ್ತಿರ್ಕೊಂಡು ನನ್ನ ಕಾಸು ಕೊಡಿದಾಗ ಅಂತ ಬಲವಂತ ಮಾಡ್ತಾನೆ. ಆದ್ರೆ ಅವನು ಇದೇ ತರ ಕೇಳ್ತಾನೆ, ಅಯ್ಯ ನನ್ನ ಹತ್ರ ಇಲ್ಲ, ಸ್ವಲ್ಪ ಸಮಯ ಕೊಡು ಅಂತೆಲ್ಲ ಕಾಡಿ ಬೇಡುವಾಗ, ಇಲ್ಲ ಇಲ್ಲ ಹಂಗೆಲ್ಲ ಆಗೋದಿಲ್ಲ, ನೀನ್ ನನ್ ಕೊಡೋವರೆಗೂ ನೀನ್ ಜೈಲಲ್ಲಿರೋ ಅಂತ ಹೇಳಿ ಆಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ನು ತಗೊಂಡು ಜೈಲ್ ಹಾಕ್ಸ್ಬಿಡ್ತಾನೆ. ಇದನ್ನ ಬೇರೆ ಸೇವಕರು ನೋಡ್ತಾರೆ. ನೋಡಿದಾಗ ಅವರಿಗೆ ತುಂಬಾ ದುಃಖ ಆಗುತ್ತೆ. ಇವನು ಕೋಟ್ಯಾಂತರ ರೂಪಾಯಿ ಸಾಲವನ್ನ ರಾಜ ಬಿಟ್ಕೊಟ್ಬಿಟ್ಟಲ್ಲ, ಆದ್ರೆ ಇವ್ನಿಗೆ ಯಾರೋ 100 ರೂಪಾಯಿ ಕೊಡ್ಬೇಕಾಗಿದ್ರೆ ಅವನು ಕ್ಷಮಿಸ್ತೀರಾ, ಅವ್ನು ತಗೊಂಡು ಜೈಲ್ ಹಾಕ್ಸ್ಬಿಟ್ಟಲ್ಲ ಅಂತ ತುಂಬಾ ಮನಸ್ಸಿಗೆ ಬೇಜಾರಾಗಿ ರಾಜರ ಹತ್ರ ಹೋಗಿ ಹೇಳ್ತಾರೆ. ಆಗ ರಾಜ ಏನ್ ಮಾಡ್ತಾನೆ, ಅವನನ್ನ ಕಳಿಸಿ, ನಾನು ನನಗೆ ಬಿಟ್ಟು ಕೊಟ್ಟೆನಲ್ಲ, ನೀನು ಅದಕ್ಕೆ ಇನ್ನೊಬ್ಬರಿಗೆ ಏನ್ ಮಾಡ್ಬೇಕಾಗಿತ್ತು, ಬಿಟ್ಟು ಕೊಡ್ಬೇಕಾಗಿತ್ತು. ಆದ್ರೆ ನೀನು ಅವನನ್ನ ಬಿಟ್ಟು ಕೊಡೋದೆ, ಅವನನ್ನ ಜೈಲಿಗೆ ಹಾಕ್ಸಿದ್ರಿಂದ ನಾನು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ, ನೀನು ಜೈಲಿಗೆ ಹೋಗು ಅಂತ ಕಳಿಸ್ತಾನೆ. ಅದನ್ನ ಹೇಳಿ ಈ ಒಂದು ಉದಾಹರಣೆ ನಾವು ಏನಕ್ಕೆ ಹೇಳ್ತಾರೆ ಅಂದ್ರೆ ನಾವು ಕ್ಷಮಿಸಬೇಕು ಅನ್ನೋದಕ್ಕೋಸ್ಕರ ಉದಾಹರಣೆ ಹೇಳ್ತಾರೆ. ಅಂದ್ರೆ ನಾನು ನಿನ್ನನ್ನು ಕ್ಷಮಿಸಿದ್ದೀನಿ, ನಾನು ನಿನಗೆ ಕೋಟ್ಯಾಂತರ ರೂಪಾಯಿ ಕ್ಷಮಿಸಿದ್ದೀನಿ, ನೀನೇನ್ ಮಾಡು, ನಿನಗೆ 100 ರೂಪಾಯಿ ಕೊಡ್ಬೇಕಾದ್ರೆ ಕ್ಷಮಿಸು, ಬಿಟ್ಟು ಕೊಡು. ಆದ್ರೆ ನಿನಗೆ 100 ರೂಪಾಯಿ ಕೊಡ್ಬೇಕಾಗಿರುವಂತವನ್ನ ಬಿಟ್ಟು ಕೊಡೋದಕ್ಕೆ ನಿನಗೆ ಮನಸ್ಸಿಲ್ಲ ಅಂತಂದ್ರೆ, ನೀನ್ ನನಗೆ ಕೊಡ್ಬೇಕಾಗಿರುವ ಕೋಟ್ಯಾಂತರ ರೂಪಾಯಿ ಸಹ ನಾನು ಬಿಟ್ಟು ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ದೇವ್ರ ಲೆಕ್ಕ ಹೇಳ್ತಾರೆ. ಹಾಗಂದ್ರೆ ನೀನ್ ನನಗೆ ವಿರುದ್ಧವಾಗಿ ಎಷ್ಟೋ ಪಾಪ ಮಾಡಿದ್ಯಾ, ಅದೆಲ್ಲವನ್ನು ನಾನು ಕ್ಷಮಿಸಿದ್ದೀನಿ. ನಿನಗೆ ವಿರುದ್ಧವಾಗಿ ಯಾರೋ ಏನೋ ಒಂದು ಪಾಪ ಮಾಡಿದ್ದಾರೆ, ನೀನೇನ್ ಮಾಡು, ಅದನ್ನ ಕ್ಷಮಿಸು. ನಾನು ನಿನ್ನಗೆ ಕ್ಷಮಿಸಿ ನಿನ್ನನ್ನು ಬಿಟ್ಟು ಬಿಟ್ಟಿರುವ ಹಾಗೆ ನೀನು ನನ್ನ ಕ್ಷಮಿಸಿ ಬಿಟ್ಟು ಬಿಡು. ನಾನು ತಿರ್ಗಾ ನನ್ನ ಲೆಕ್ಕವನ್ನು ನಿನ್ನ ಹತ್ರ ಯಾವತ್ತೂ ಕೇಳೋದಿಲ್ಲ. ಆದ್ರೆ ಯಾವತ್ತು ಕೇಳ್ತೀನಿ ಅಂತಂದ್ರೆ, ನೀನು ಯಾವತ್ತು ಇನ್ನೊಬ್ಬನು ಕ್ಷಮಿಸೋದಿಲ್ವೋ ಆಗ ನಾನು ನನ್ನ ಲೆಕ್ಕವನ್ನು ತೆಗಿತೀನಿ ಅನ್ನೋ ಅರ್ಥದಲ್ಲಿ ಅದನ್ನ ದೇವರು ಹೇಳ್ತಾರೆ. ಆಗ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ಅವರ ನಮ್ಮ ತಪ್ಪುಗಳನ್ನು ತಿರುಗಿ ಯಾವತ್ತೂ ಜ್ಞಾಪಕಕ್ಕೆ ಇಟ್ಟುಕೊಳ್ಳೋದಿಲ್ಲ. ಆದ್ರೆ ಒಂದು ನಮ್ಮ ತಪ್ಪುಗಳನ್ನ ಅವರ ಜ್ಞಾಪಕಕ್ಕೆ ತಿರುಗಿ ತರುತ್ತೆ. ಅದು ಯಾವುದು? ನಾವು ಇತರರನ್ನ ಕ್ಷಮಿಸದೆ ಹೋಗುವಂಥದ್ದು. ಕನಿಕರ ಉಳ್ಳವನು ಕನಿಕರವನ್ನು ಹೊಂದುವನು. ಯಾವನಿಗೆ ಕರುಣೆ ಇದೆಯೋ ಅವನು ಕರುಣೆ ಹೊಂದುವನು. ಆದ್ರೆ ನೀವು ದೇವರಿಂದ ಕರುಣೆ ಹೊಂದಿ ಮತ್ತೊಬ್ಬರಿಗೆ ಕರುಣೆಯನ್ನು ತೋರಿಸದೆ ಹೋದರೆ ನಾವು ದೇವರ ಕೋಪಕ್ಕೆ ತುತ್ತಾಗಬೇಕಾಗತ್ತೆ. ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ನಾವು ಇದರನ್ನ ಕ್ಷಮಿಸಬೇಕು. ಹಲ್ಲೆಲೂಯಾ. ಕ್ರಿಸ್ತ ಯೇಸು ಹೇಳಿದಂತ ಮನಸ್ಸು ಕ್ಷಮಿಸುವಂತ ಮನಸ್ಸು. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ. ಇವತ್ತು ಒಂದು ದಿವಸ ಯಾರೋ ಒಬ್ಬರ ಮೇಲೆ ನನಗೆ ಕೋಪ ಇದೆ, ಯಾರೋ ಒಬ್ಬರ ಮೇಲೆ ನನಗೆ ಹಾಗೆ ಇದೆ, ಯಾರೋ ಒಬ್ಬರಿಗೆ ನಾನು ಮುಯಿ ತೀರಿಸಬೇಕು ಅಂತ ಕಾಯ್ತಾ ಇದ್ದೇನೆ. ಯಾರೋ ಒಬ್ಬರಿಗೆ ನಷ್ಟ ಆಗಬೇಕು, ಯಾರೋ ಒಬ್ಬರು ಕೆಟ್ಟು ಹೋಗಬೇಕು, ಯಾರೋ ಒಬ್ಬರು ಇಕ್ಕಟ್ಟಿಗೆ ಸಿಲುಕಬೇಕು, ಯಾರೋ ಒಬ್ಬರು ಬಾಧೆ ಪಡೋದನ್ನು ನಾನು ನೋಡಬೇಕು. ಯಾರೋ ಒಬ್ಬರ ಹತ್ರ ನಾನು ಮಾತಾಡೋದಿಲ್ಲ, ಯಾರೊಬ್ಬರ ಮನೆಗೆ ನಾನು ಹೋಗೋದಿಲ್ಲ, ಯಾರೋ ಒಬ್ಬರ ಮುಖವನ್ನು ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಹೇಳುವಂತವರುಗಳು ಯಾರಾದರೂ ಇದ್ದಾರಾ? ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ನೋಡೋಣ. ಇನ್ನೊಬ್ಬರ ಹತ್ರ ಮಾತಾಡೋದಕ್ಕೆ ನಮಗೆ ಮನಸ್ಸಿಲ್ಲ ಅಂದ್ರೆ ದೇವರು ನಮ್ಮ ಹತ್ರ ಮಾತನಾಡೋದಿಲ್ಲ. ಇನ್ನೊಬ್ಬರ ಮನೆಗೆ ಹೋಗೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂದ್ರೆ ದೇವರು ತನ್ನ ಮನೆಗೆ ನಮ್ಮನ್ನು ಸೇರಿಸಿಕೊಳ್ಳೋದಿಲ್ಲ. ಇನ್ನೊಬ್ಬರ ಮುಖವನ್ನು ನೋಡುವುದಕ್ಕೆ ನಮಗೆ ಇಷ್ಟ ಇಲ್ಲ ಅಂದ್ರೆ ದೇವರು ನಮ್ಮ ಮುಖವನ್ನು ನೋಡುವುದಿಲ್ಲ. ದೇವರು ನಮ್ಮನ್ನ ಕ್ಷಮಿಸಿದ್ದಾನೆ, ನಾವು ಇತರಗಳನ್ನ ಕ್ಷಮಿಸಬೇಕು. ಆತನು ನಮಗೆ ಕರುಣೆಯನ್ನು ತೋರಿಸಿದ್ದಾನೆ, ನಾವು ಇತರರಿಗೆ ಕರುಣೆಯನ್ನು ತೋರಿಸಿಕೊಳ್ಳಬೇಕು. ಆತನು ನಮ್ಮನ್ನ ಸೇರಿಸಿಕೊಂಡಿದ್ದಾನೆ, ನಾವು ಇತರರನ್ನ
ಸೇರಿಸಿಕೊಳ್ಳಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಇತರಗಳನ್ನ ಕ್ಷಮಿಸುವಂತ ಮನಸ್ಸು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನನ್ನ ಮೊಳೆಗಳಿಂದ ಹೊಡೆದು ತೂಗು ಹಾಕಿದವರುಗಳನ್ನೇ ಕ್ಷಮಿಸಿದನು. ನಾನು ನೀವು ನಮ್ಮನ್ನು ಹಿಂಸೆ ಪಡಿಸುವಂತವರು, ಅವಮಾನ ಪಡಿಸುವಂತವರು, ನೋಯಿಸುವಂತವರು, ಬಾರಿಸುವಂತವರುಗಳನ್ನ ಕ್ಷಮಿಸಿಯೇ ತೀರಬೇಕು. ನಾವು ಕ್ಷಮಿಸುವುದಕ್ಕೆ ಆಗದಿರುವಂತ ಮನುಷ್ಯನು ಒಬ್ಬನಾದರೂ ಈ ಲೋಕದಲ್ಲಿ ಇರಬಾರದು. ಕ್ರಿಸ್ತ ಯೇಸು ನಡೆದಂತ ಮನಸ್ಸು ಕ್ಷಮಿಸುವಂತ ಮನಸ್ಸು. ನಾವು ಆತನನ್ನು ಅನುಸರಿಸುವಂತವರುಗಳಾಗಿ ಎಲ್ಲರನ್ನ ಕ್ಷಮಿಸೋಣ, ಮನಪೂರ್ವಕವಾಗಿ ಕ್ಷಮಿಸೋಣ. ಮನಸ್ಸಿನಲ್ಲಿ ಯಾವ ಹಾಗೆ ಇಲ್ಲದೆ ಎಲ್ಲರನ್ನ ಕ್ಷಮಿಸೋಣ. ದೇವರವರನ್ನ ಕ್ಷಮಿಸಿ ಅವರಿಗೆ ಕೃಪೆ ತೋರಿಸಲೆಂಬುದಾಗಿ ಪ್ರಾರ್ಥಿಸೋಣ. ನಾವು ಇತರಗಳನ್ನ ಕ್ಷಮಿಸಿದರೆ ದೇವರು ನಮ್ಮನ್ನು ಸಹ ಕ್ಷಮಿಸುವನು. ನಾವು ಇತರಗಳನ್ನ ಲೆಕ್ಕ ಕೇಳಿದರೆ ದೇವರು ನಮ್ಮನ್ನು ಲೆಕ್ಕ ಕೇಳುವನು. ಕ್ಷಮಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ, ಕ್ಷಮೆಯಿಂದ ಜೀವಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಮಗೆ ನೀವು ಅನುಗ್ರಹಿಸುತ್ತಿರುವಂತಹ ಈ ಒಂದು ಬೆಳಗಿನ ಆರಾಧನೆಯ ಸಮಯಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ನಿಮ್ಮ ವಾಕ್ಯವೇ ಹೇಳುತ್ತದೆ. ತಂದೆಯೇ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಕ್ಷಮಿಸುವಂತ ಮನಸ್ಸು, ತನ್ನನ್ನ ಶಿಲುಬೆಯಲ್ಲಿ ಮಳೆಯಿಂದ ಹೊಡೆದವರುಗಳನ್ನು ಕ್ಷಮಿಸುವಂತ ಮನಸ್ಸು, ತನ್ನೊಟ್ಟಿಗೆ ಇದ್ದುಕೊಂಡು ತಾನು ಅರಿಯನೆಂಬುದಾಗಿ ಹೇಳಿದವರುಗಳನ್ನು ಕ್ಷಮಿಸುವಂತ ಮನಸ್ಸು, ಇಕ್ಕಟ್ಟಿನಲ್ಲಿ ತನ್ನನ್ನು ಬಿಟ್ಟು ಓಡಿ ಹೋದವರುಗಳನ್ನು ಕ್ಷಮಿಸುವಂತ ಮನಸ್ಸು, ತಮ್ಮನ್ನು ಸೇರಿಸಿಕೊಳ್ಳದೆ ಇರುವಂತವರುಗಳನ್ನು ಕ್ಷಮಿಸುವಂತ ಮನಸ್ಸು, ತಂದೆಯೇ ಆತನನ್ನೇ ಅನುಸರಿಸುವಂತವರುಗಳಾಗಿ ನಾವು ತಂದೆ ಎಲ್ಲರನ್ನ ಕ್ಷಮಿಸುವಂತ ಮನಸ್ಸನ್ನ ನಮಗೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಒಂದು ವೇಳೆ ತಂದೆಯ ದಿವಸದಲ್ಲಿ ನಾವು ಯಾರನ್ನೂ ಕ್ಷಮಿಸಲಾಗದೆ ಹೋಗಿದ್ದರೆ ತಂದೆಯೇ ನಮ್ಮನ್ನು ಕ್ಷಮಿಸಿರಿ, ನಾವು ಕ್ಷಮಿಸುವಂತ ಮನಸ್ಸನ್ನ ನಮ್ಮಲ್ಲಿ ಉಂಟು ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ತಂದೆಯೇ, ನಾವು ಮಾತನಾಡದಿರುವಂತ ಮನುಷ್ಯರು ಯಾರೂ ಸಹ ಇರಬಾರದು. ಅವ್ರ ಮನೆಗೆ ನಾನು ಹೋಗುವುದಿಲ್ಲ ಎನ್ನುವಂತ ಮನೆ ಯಾರೂ ಸಹ ಇರಬಾರದು. ಅವ್ರ ಮುಖವನ್ನು ನೋಡಿದರೆ ನನಗಾಗುವುದಿಲ್ಲ, ಅವರ ಹೆಸರನ್ನು ಕೇಳಿದರೆ ಆಗುವುದಿಲ್ಲ ಎಂಬುದಾಗಿ ಹೇಳುವಂತ ವ್ಯಕ್ತಿ ಯಾರೂ ಸಹ ಇರಬಾರದು. ಎಲ್ಲರನ್ನ ತಂದೆಯೇ ಕ್ಷಮಿಸುವಂತಹ ಮನಸ್ಸನ್ನು ನಮಗೆ ಉಂಟು ಮಾಡಿರಿ. ತಂದೆಯೇ, ಇತರಗಳಿಗಾಗಿ ಪ್ರಾರ್ಥಿಸುವಂತ ಮನಸ್ಸನ್ನ ನಮಗೆ ಕೊಡಿರಿ. ನೀವು ನಮ್ಮನ್ನು ಕ್ಷಮಿಸಿರುವಿರಿ, ನಾವು ಸಹ ಇತರಗಳನ್ನು ಕ್ಷಮಿಸುವಂತೆ ನಮಗೆ ಸಹಾಯವನ್ನು ಮಾಡಿರಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೆನ್, ಆಮೆನ್.